ಇಮ್ಯಾಜಿನ್ ಮಾಡಿ, ನಿಮ್ ಇಡೀ ಜೀವನದಲ್ಲಿ ಎಲ್ರು ನಿಮ್ಮನ್ನ ಕಸದ ತರ ನೋಡ್ತಾರೆ, ಯಾರು ರೆಸ್ಪೆಕ್ಟ್ ಕೊಡಲ್ಲ, ಬೇರೆಯವ್ರು ಮಾಡಿದ ತಪ್ಪು ನಿಮ್ ಮೇಲೆ ಹೊರಿಸ್ತಾರೆ, ನೀವ್ ಯಾರಿಗೂ ಕೆಟ್ಟದ್ ಬಯಸಿಲ್ಲ, ಆದ್ರೂ ಜಾಸ್ತಿ ಕೆಟ್ಟ ಪರಿಸ್ಥಿತಿ ನಿಮ್ಗೆ ಆಗುತ್ತೆ. ಬಟ್ ಒಂದಿನ ನಿಮ್ ಮುಂದೆ ತೆರೆದಿದ್ದು ಎ ವಂಡರ್ಫುಲ್ ನ್ಯೂ ವರ್ಲ್ಡ್. ನಿಮ್ ಜೀವನಕ್ಕೆ ಬ್ಯೂಟಿಫುಲ್ ಹುಡುಗಿರು ಎಲ್ಲ ನಿಮ್ಮನ್ನೇ ಚೇಸ್ ಮಾಡಕ್ ನಿಂತ್ಕೊಂಡ್ರು ಅಂಡ್ ಅಲ್ಲಿಂದ ನಿಮ್ ಲೈಫ್ ತುಂಬಾ ಹ್ಯಾಪಿ ಆಗೋಯ್ತು. ಆ ಟ್ವಿಸ್ಟ್ ಹೆಂಗ್ ಅನ್ನಿಸ್ತು, ಈಗ ಕನ್ಸ್ಬಿಟ್ಟು ಎಲ್ಲ ಆಚಿಕ್ ಬನ್ನಿ, ಸಾಕ್ ಸುಖ ಪಟ್ಟಿದ್ದು. ಈಗ ವಿಡಿಯೋ ನೋಡಿ. ಹಲೋ, ಪಾರ್ಟ್ 1 ರೆಸ್ಪಾನ್ಸ್ ನೋಡ್ಬಿಟ್ಟು ನಾನೀಗ ಪಾರ್ಟ್ 2 ತಂದಿದ್ದೀನಿ. ಮಾನವದು ಏನ್ ರೆಸ್ಪಾನ್ಸ್ ಕೊಟ್ರಿ ಬ್ರೋ, ಯು ಆರ್ ಟ್ರೂ ನಕಮಾಸ್. ಹಿಯರ್ಸ್ ಅವರ್ MC ಸಂಗ್ಲಿ. ಇವನೊಬ್ಬ ಅನ್ಪಾಪ್ಯುಲರ್ ಎಂಪ್ಲಾಯಿ, ನೋ ರೆಸ್ಪೆಕ್ಟ್, ನೋ ಕ್ವಾಲಿಫಿಕೇಶನ್, ನೋ ಲುಕ್ಸ್, ನೋ ಸ್ಕಿಲ್ಸ್. ಇವನಿಗೆ ದಿನ ಅವ್ನ ಕಂಪ್ನಿ HR ಬೈತಿರ್ತಾಳೆ, ಹಾಟಿದಾಳು ಕೂಡ. ಅಂಡ್ ಮಿಕ್ಕಿ ಫೀಮೇಲ್ ವರ್ಕರ್ಸ್ ಎಲ್ಲ ಇವನನ್ನ ಕಟ್ಕ ಕಾಮುಕುನ್ ತರ ನೋಡ್ತಾರೆ. ಅಂಡ್ ಒಂದ್ಸರಿ ಇವ್ನ್ ಮಾಡದೇ ಇರೋ ತಪ್ಪು ಕೂಡ ಇವನ್ ಮೇಲೆ ಹೊರಿಸ್ತಾರೆ. ಪಾಪ ಅಲ್ವಾ, ಎಲ್ಲ ನಿಮ್ ಸ್ಟೋರಿನ ಕೇಳ್ತಾ ಇರೋ ತರ ಇದೆ. ಬಟ್ ವಿಡಿಯೋ ಶುರು ಆಗಿಂದ ಮುಂಚೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಪಾರ್ಟ್ 1 ಹೋದ್ ವಾರ ಬಂದಿತ್ತು, ನೀವು ಒಂಚೂರು ಮರ್ತಿರ್ತಿರಲ್ಲ, ತಗೊಳ್ಳಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಅವರ್ MC ಸಂಗ್ಲಿ, ಅವನ್ ನೇಬರ್ ಸುಯೋನ್ ಅಂಡ್ ಅವನ್ ಕಂಪ್ನಿ HR ಮೀ ಜೋಂಗ್ ಕಿಮ್. ಬಟ್ ನಾವ್ ಇವಳನ್ನ HR ಲೇಡಿ ಇಲ್ಲ ಡೆವಿಲ್ ಅನ್ನ. ನೆಕ್ಸ್ಟ್ ಸೋರಿನ ಕಡ್ಕಿ ಅಲಿಯಾಸ್ ಗಯ್ಯಾಳಿ, ಜೂವಾನ್ ಸೋರಿಯ ಬಾಯ್ ಫ್ರೆಂಡ್, ಲಾಸ್ಟ್ ಜುಂಗಾ ಒಬ್ಳು ಕಂಪ್ನಿ ವರ್ಕರ್. ಈ ಸ್ಟೋರಿ ಒಂಚೂರು ಇಂಪಾರ್ಟೆಂಟ್ ಆಗ್ತಾಳೆ ಇವಳು. ಅಂಡ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ, ಲಾಸ್ಟ್ ಅಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಏನ್ ಮಾಡಿದ್ದು ಅಂತ. ಇಂಟ್ರೊಡಕ್ಷನ್ ಓಕೆ, ಎಲ್ಲ ಕ್ಲಿಯರ್. ಪಾರ್ಟ್ 2 ನಡ್ರಿ. ಸೊ ಹಿಂದಿನ ವಿಡಿಯೋ ಪಾರ್ಟ್ 1 ಸ್ಟೋರಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಿಂದೆ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಗಿತ್ತು. ಇನ್ಸಿಡೆಂಟ್ ಮೇಲೆ ಇನ್ಸಿಡೆಂಟ್ ಆಗ್ತಾನೆ ಹೋಗ್ತಿತ್ತು. ಅಂಡ್ ನೀವು ನೋಡಿಲ್ಲ ಅಂದ್ರೆ ಪಾರ್ಟ್ 1 ಚೆಕ್ಔಟ್ ಮಾಡಿ. ಅದ್ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗೋದು. ಓಕೆ, ಓದ್ ಪಾರ್ಟ್ ಎಂಡ್ ಅಲ್ಲಿ ಸಂಗ್ಲಿ ಇದ್ದನು HR ಆಕ್ಸಿಡೆಂಟ್ ವಿಡಿಯೋ ಇಟ್ಕೊಂಡ್ಬಿಟ್ಟು HR ನೇ ಬ್ಲಾಕ್ ಮೇಲ್ ಮಾಡ್ತಿದ್ದ. ಅಂಡ್ ಮಾಡಿ ಅವಳ ಜೊತೆ ಗಚ ಮಾಡದ ಚೆನ್ನಾಗಿ. ಇಲ್ಲಿ ಸಂಗ್ಜಿನು ಇದ್ದನು ಶ್ಯಾಡೋಸ್ ಎಬ್ಬರಿಸ್ತಿದ್ದಾನೆ, ಶ್ಯಾಡೋ ಆರ್ಮಿನ ಮಾಡ್ತಿದ್ದಾನೆ. ಬಟ್ ಇಲ್ಲಿ ಸಂಗ್ಲಿ ಇದ್ದನು HR ನ ಅರೈಸ್ ಮಾಡ್ಬಿಟ್ಟು HR ನೇ ಬಡ್ದಾಕ್ತಿದ್ದಾನೆ. ಓದ್ ಪಾರ್ಟ್ ನೋಡಿದ್ರೆ ಗೊತ್ತಿರುತ್ತೆ. ಅಂಡ್ ಈ ಪಾರ್ಟ್ ಅಲ್ಲಿ ಸಖತ್ ಬ್ಯಾಂಗ್ ಇದೆ ಬ್ರೋ. ಆಗ್ಲೇ ಅವ್ನ್ ಕೆಲಸ ಮುಗಿಸಿ ಆಚೆ ಬಂದಾಗ ಗೊತ್ತಾಗುತ್ತೆ ಈ ಹುಡುಗಿ ಇದ್ದಳು ಅವನನ್ನ ನೋಡ್ತಿದ್ಲು, ಅಂದ್ರೆ ಅವ್ರಿಬ್ರು ಮಾಡೋದನ್ನ ನೋಡ್ತಿದ್ಲಿ ಹುಡುಗಿ. ಸೊ ಈಗ ಮುಂದಿನ ಸ್ಟೋರಿ. ನೆಕ್ಸ್ಟ್ ನಾವು HR ಲೇಡಿ ನೋಡ್ತೀವಿ. ಅವಳು ಇಲ್ಲಿ ಅಳ್ತಾ ಇದ್ಲು. ಹಿಂಗೆ ಆಗ್ಬೇಕು ಇವಳಿಗೆ. ನಾನ್ ಹೇಳ್ತಿದ್ದೀನಿ, ಈ ಕ್ಯಾರೆಕ್ಟರ್ ನೀವು ಮುಂದೆ ಹೋಗ್ಬಿಟ್ಟು ಸಖತ್ ಹೇಟ್ ಮಾಡ್ತೀರಾ. ಶಿ ಇಸ್ ದ ಡೆವಿಲ್. ನೆಕ್ಸ್ಟ್ HR ಆಚೆ ಬಂದ್ಬಿಟ್ಟು ಈ ಹುಡುಗಿ ನೋಡ್ತಾಳೆ. ಈ ಹುಡುಗಿ ಹೆಸರು ಜುಂಗಾ. HR ಇಲ್ಲಿ ಜುಂಗಾ ಕೇಳ್ತಾಳೆ, ಇಲ್ಲಿ ಯಾಕೆ ಬಂದೆ? ಅದಕ್ಕೆ ಜುಂಗಾ ಇದ್ದ ರಿಪ್ಲೈ ಕೊಡ್ತಾಳೆ, ನಾನು ಪರ್ಸ್ ಬಿಟ್ಟು ಹೋಗಿದ್ದೆ, ಅದಕ್ಕೆ ತಗೊಳಕ್ಕೆ ಅಂತ ಹೇಳಿ ವಾಪಸ್ ಬಂದೆ. ಇದು ಕೇಳ್ಬಿಟ್ಟು HR ಗೆ ಡೌಟ್ ಬರಲ್ಲ. ಅವಳು ಓಕೆ ಅಂತ ಹೇಳ್ಬಿಟ್ಟು ಜುಂಗಾ ಕಳಿಸ್ತಾಳೆ. ನೆಕ್ಸ್ಟ್ ಸಂಗ್ ನೋಡಿರೋ ಮುಖದಲ್ಲಿ ಮಂದಹಾಸ ನಗು. ಯಾವ್ದು ಯುದ್ಧ ಗೆದ್ದಿರೋ ತರ ಹೇಳ್ತಾನೆ, ನನಗೆ ಥ್ರಿಲ್ ಸಿಕ್ತು HR ನ ಕೊಟ್ಬಿಟ್ಟು. ಈಗ ನನ್ನ ನ್ಯೂ ವರ್ಲ್ಡ್ ಓಪನ್. ನ್ಯೂ ವರ್ಲ್ಡ್ ಸುಯೋನ್ ಏನಿಲ್ಲ. ಹಾಯ್. ಅಂಡ್ ಓದ್ ವಿಡಿಯೋ ನೋಡ್ರಿ ಗೊತ್ತಿರುತ್ತೆ, ಇವರಿಬ್ರು ನೈಬರ್ಸ್, ಅಕ್ಕಪಕ್ಕದಲ್ಲೇ ಇರೋದು ಇವರು. ಇಲ್ಲಿ ಸಂಗೀತನು ಸುಯೋನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ನಿನ್ನ ಅಡ್ವೈಸ್ ಇಂದಾನೆ ಅವ್ನು ಮೋಟಿವೇಟ್ ಆಗ್ಬಿಟ್ಟು ಈ ಕೆಲಸ ಮಾಡಿದ್ದು. ಬಟ್ ಈ ಮಾತು ಕೇಳ್ಬಿಟ್ಟು ಹುಡುಗಿ ಖುಷಿ ಇರ್ಲಿಲ್ಲ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಸಂಗೀತನ್ ಕೇಳ್ತಾನೆ, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಂತ ಹೇಳ್ಕೊ. ಹಾಗೆ ಇಷ್ಟೊಂದು ಡ್ರಿಂಕ್ಸ್ ಒಬ್ಳೆ ಕುಡಿತೀಯ ನೀನು? ನಾನು ಬರೋಣ ಅಂತಾನೆ. ಬಟ್ ಹುಡುಗಿ ಇದ್ದಳು ರೆಫ್ಯೂಸ್ ಮಾಡ್ತಾಳೆ. ಸಂಗಿಲಿ ಏನು ಅರ್ಥ ಆಗ್ತಿರಲ್ಲ, ನನ್ನ ಯಾಕೆ ರೆಫ್ಯೂಸ್ ಮಾಡಿ ಹೇಳು? ನಾನು ಎದ್ರದ್ದು ತಪ್ಪು ಹೇಳ. ನಾವು ಒಬ್ಳು ಹುಡುಗಿ ಅಪಾರ್ಟ್ಮೆಂಟ್ ಗೆ ಹೋಗ್ಬಿಟ್ಟು ನಾನೇನು ಒಟ್ಟಿ ಕುಡಿಯೋಣ ಅಂತ ಹೇಳಿದ್ರಿ, ಯಾವ ಹುಡುಗಿ ತಾನೇ ಒಪ್ಕೊಳ್ತಾಳೆ. ನೆಕ್ಸ್ಟ್ ಡೇಟ್ ಸಂಗ್ ಟ್ರಾನ್ಸ್ಫರ್ ಇಲ್ಲಿ ಕ್ಯಾನ್ಸಲ್ ಆಯ್ತು ಆಸ್ ಎಕ್ಸ್ಪೆಕ್ಟೆಡ್. ಜನಗಳು ಈ ಕ್ಯಾನ್ಸಲೇಷನ್ ಬಗ್ಗೆ ಮಾತಾಡ್ತಿದ್ರು. ಇದೆಂಗಾಯ್ತು ಅದ್ ಹೆಂಗಾಯ್ತು ಅಂದ್ರೆ HR ಪಾಪ ಸಂಗಿದ್ದನು ಕಾಲ್ ಹಿಡ್ಕೊಂಡು ಬೇಡ್ಕೊಂಡು ಅಳುತ್ತ ಒಪ್ಸಿದಕ್ಕಾಯ್ತು. ಎಲ್ಲ ಇಲ್ಲಿ ಶಾಕ್ ಆಗಿದ್ರು. ಬಟ್ ಎಲ್ಲರಿಗಿಂತ ಶಾಕ್ ಸೋರಿನಾಗ ಆಗುತ್ತೆ. ನೆಕ್ಸ್ಟ್ ಸಂಗ್ ಇಲ್ಲಿ HR ಕಡೆ ನೋಡ್ಬಿಟ್ಟು ಸನ್ನೆ ಮಾಡಿ ಹೇಳ್ತಾನೆ, ನೀನ್ ನನ್ ಕಾಲ್ ಕೆಳಗೆ. ಯಾ ಶಿ ಇಸ್ ಸ್ಲೇವ್ ಟು ಸಂಗ್. ನೆಕ್ಸ್ಟ್ ಸಂಗಿದ್ದನು ಸುಯೋನಿಗೆ ಮೆಸೇಜ್ ಮಾಡ್ತಾನೆ. ಇತ್ತೀಚೆಗೆ ಅವಳಿದ್ದಳು ಅವನನ್ನ ಇಗ್ನೋರ್ ಮಾಡ್ತಿದ್ದಾಳೆ. ಅಂಡ್ ಇದು ಅವನಿಗೆ ಬಗ್ಗಿಂಗ್ ಆಗ್ತಿದೆ. ನೆಕ್ಸ್ಟ್ ಅವನು ಹೋಗ್ಬಿಟ್ಟು ಸುಯೋನ್ ಕೆಲಸ ಮಾಡ್ತಿರ್ತಾಳಲ್ಲ ಅಲ್ಲಿ ರಿಸೆಪ್ಷನ್ ಕೇಳ್ತಾನೆ. ಬಟ್ ಅವಳು ಬೇಗ ಹೋಗಿದ್ದಾಳೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು ಸೋರಿನಾ ಅಂಡ್ ಅವಳು ಸೋ ಕಾಲ್ಡ್ ಬಾಯ್ ಫ್ರೆಂಡ್ ಪಾರ್ಕಿಂಗ್ ಅಲ್ಲಿ ಒಂದು ಕಾರ್ ಒಳಗೆ ಗಚ್ ಮಾಡ್ತಿದ್ರು. ಆಗ್ಲೇ ಸೋರಿನಾ ಮುಂದೆ ಇವರಿಬ್ರು ಹೋಗ್ತಿರ್ತಾರೆ. ಅಂಡ್ ಶೀಸ್ ಇನ್ ಶಾಕ್. ಇವರಿಬ್ರು ಎಲ್ಲಿ ಒಟ್ಟಿಗೆ ಹೋಗ್ತಿದ್ದಾರೆ, ಇದ್ ಬಿಡು ಅವ್ರಿಗೆ ಫಾಲೋ ಮಾಡು. ಪಾಪ ಹುಡುಗ ಅರ್ಧಕ್ಕೆ ಬಿಟ್ಬಿಟ್ಟು HR ಕಾರ್ನ ಫಾಲೋ ಮಾಡ್ತಾನೆ. ಅಂಡ್ ಹೇಳ್ತಿದ್ದ ಕ್ಲೈಮ್ಯಾಕ್ಸ್ ವರ್ಗು ಏನು ಮಾಡಕ್ಕಾಗ್ಲಿಲ್ಲ, ನೀನ್ ಸಲ ಹಿಂಗೆ ಮಾಡ್ತೀಯ. ಆಗ್ಲೇ ಬಾಯ್ ಫ್ರೆಂಡ್ ಕೇಳ್ತಾನೆ, ಅವ್ರ ಕಾರ್ ಯಾಕೆ ಫಾಲೋ ಮಾಡಕ್ ಹೇಳ್ದೆ ಅಂತ. ಆಗ್ಲೇ ಸೋರಿನಾ ಇದ್ದಲ್ಲ ಹೇಳ್ತಾಳೆ, ಅವ್ರಿಬ್ರ ಬಗ್ಗೆ ನಾನು ರೂಮರ್ ಕೇಳಿದ್ದೆ, ಅದ್ ಯಾರು ಹೇಳಿದ್ದು? ಈ ಹುಡುಗಿನೇ. ಇವಳು ಸಂಘ HR ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಟೈಮ್ ನೋಡಿದ್ಲು. ಅದಕ್ಕೆ ಸೋರಿನಾ ಇದ್ದಳು ಕನ್ಫರ್ಮ್ ಮಾಡ್ಕೊಳಕ್ಕೆ ಅದ್ ನಿಜನ ಸುಳ್ಳು ಅಂತ ನೋಡಕ್ಕೆ ಅವ್ರ ಕಾರ್ನ ಫಾಲೋ ಮಾಡ್ತಿದ್ಲು. ಅಂಡ್ ಅವ್ರ ಒಂದು ಹೋಟೆಲ್ ಮುಂದೆ ಹೋಗಿ ಗಾಡಿ ನಿಲ್ಲಿಸ್ತಾರೆ. ಅವ್ನ್ BF ಇದ್ದಾನೆ. HR ಸಂಗಿಂದ ಯಾಕೆ ಬಿದ್ದಿದ್ದಾಳೆ ಅಂತ ನನಗೆ ಗೊತ್ತು. ಅಂಡ್ ಸೋರಿನಲ್ಲಿ ಇಂಟ್ರೆಸ್ಟ್ ಇಂದ ಹೇಳ್ತಾಳೆ ಯಾಕೆ ಬಿದ್ದಿದ್ದಾಳೆ. ಅದಕ್ಕೆ ಈ ಹುಡುಗ ಹೇಳೋದು ಹುಟ್ಟು ಗಲೀಜು. ನಾವು ಬಾತ್ರೂಮ್ ಅಲ್ಲಿ ನೋಡಿದ್ದೆ, ಅವ್ನ್ ಸಾಮಾನ್ ಸಖತ್ ದೊಡ್ಡದಿದೆ. ಇದು ವೆರಿ ಡಿಸ್ಗಸ್ಟಿಂಗ್. ನೆಕ್ಸ್ಟ್ ಇವ್ರಿಬ್ರು ಇದ್ದಾರೆ HR ಸಂಘ ಎಕ್ಸ್ಪೋಸ್ ಮಾಡಕ್ಕೆ ವಿಡಿಯೋ ತಕ್ಕಂತ ಅವರಿಂದ ಹೋಗ್ತಿರ್ತಾರೆ ಬಚ್ಚಿಟ್ಕೊಂಡು. ನೆಕ್ಸ್ಟ್ HR ಗೆ ಡೌಟ್ ಬಂದ್ಬಿಟ್ಟು ಇವರಿಬ್ರನ್ನ ಹಿಡಿತಾಳೆ. ಶಿ ಹ್ಯಾಸ್ 6 ಸೆನ್ಸ್ ಅಂಡ್ HR ನೋಡ್ಬಿಟ್ಟು ಇವರಿಬ್ರು ಅದ್ರಲ್ಲೇ. ಈ ಹುಡುಗಿ ಎಲ್ಲ ಗಾಳಿ ಮಾತಾಡಿಸ್ತಾನೆ, ನಾವಿಬ್ರು ಇಲ್ಲಿ ಡಿನ್ನರ್ ಮಾಡಕ್ ಬಂದಿದ್ವಿ, ಆಫೀಸ್ ಅಲ್ಲಿ ಗಾಳಿ ಸರಿ ಇಲ್ಲ, ಅಲ್ಲೆಲ್ಲ ನೆಗೆಟಿವಿಟಿನೇ ಇರೋದು, ನೆಗೆಟಿವ್ ಪೀಪಲ್ ಇರೋದಲ್ಲೆಲ್ಲ, ಅದಕ್ಕೆ ಆಚೆ ಗಾಳಿ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಹೋಟೆಲ್ ಬಂದ್ವಿ ಅಂತ ಹೇಳ್ತಾನೆ. ಆಗ್ಲೇ HR ಇದ್ದಾಳೆ ಒಂಚೂರು ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ತಾಳೆ, ನೀನು ಒಬ್ಳು ಎಂಪ್ಲಾಯ್, ಇವನು ಆರ್ಗನೈಸರ್, ನೀವಿಬ್ರು ಒಟ್ಟಿಗೆ ಹಂಗೆ. ಆಗ್ಲೇ ಹುಡುಗನೇ ಇಲ್ಲಿ ಉಲ್ಟಾ ಕ್ವಶನ್ ಕೇಳ್ತಾನೆ HR ಗೆ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ರಾ? ಆಗ್ಲೇ HR ಇದ್ದಲ್ಲಿ ಹೇಳ್ತಾಳೆ, ನಾವಿಬ್ರು ಇಲ್ಲಿ ಮೀಟಿಂಗ್ ಮಾಡಕ್ ಬಂದಿದ್ವಿ ಒಬ್ಬ ಫಾರಿನ್ ಮ್ಯಾನೇಜರ್ ಜೊತೆ. ಆಗ್ಲೇ ಅವಳು ಯಾರೋ
ಬೇರೆ ಬಿಸ್ನೆಸ್ ಮ್ಯಾನ್ ನ ತೋರಿಸ್ಬಿಟ್ಟು ಇವ್ರ ಜೊತೆ ಮೀಟಿಂಗ್ ಮಾಡಿದ್ದು ಅಂತ ಹೇಳ್ತಾಳೆ. ಹಾಗೆ ಮತ್ತೆ ನೀವಿಬ್ರು ನನ್ ಕಣ್ಣಿಗೆ ಕಾಣಿಸ್ಬಿಟ್ರೆ ನಿಮ್ಮಿಬ್ರು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಅದ್ರ ಸಾಲಿಂದ ಓಡಿಸ್ ಕಳಿಸ್ತಾಳೆ. ನಿಮ್ಗೆ ಏನ್ ಅನ್ಸುತ್ತೆ, ಇವರಿಬ್ರು ಮೀಟಿಂಗ್ ಮಾಡಕ್ ಬಂದಿದ್ರ ಮೀಟಿಂಗ್ ಮಾಡಕ್ ಬಂದಿದ್ದಾರೆ? ಇಲ್ಲಿ ಸಂಗೀತನ HR ಇಂದ ಇಂಪ್ರೆಸ್ ಆಗ್ಬಿಟ್ಟು ಹೇಳ್ತಾನೆ, ಅವರಿಬ್ರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ ನಿನಗೆ ಹೆಂಗ್ ಗೊತ್ತಾಯ್ತು? HR ಗೊತ್ತು, ಯಾಕಂದ್ರೆ ಜುಂಗ ಇದ್ದಳು ಸೋರಿನಾಗ ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ HR ಇದ್ದಳು ಅಲ್ಲೇ ಕದ್ದಿ ನೋಡ್ತಿದ್ಲು. ಅಂಡ್ ಸಂಗೀತನ HR ಒಂದು ಬಟ್ಟೆ ಗಿಫ್ಟ್ ತಂದಿದ್ದಾನೆ, ಅದನ್ನ ಹಾಕೊಂಬ ಅಂತ ಹೇಳಿ ಕಳಿಸ್ತಾನೆ ಅಲ್ಲಿಂದ. ಅಂಡ್ ಇದು ನಿಜವಾಗ್ಲೂ ಬಟ್ಟೆನೆ ಅಲ್ಲ, ಫುಲ್ ಟ್ರಾನ್ಸ್ಪರೆಂಟ್. ಪ್ಲೀಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೈಕಲ್ ಕಿರಿಸ್ತಿದ್ದಾರೆ, ಅದನ್ನ ಇಗ್ನೋರ್ ಮಾಡಿ. ಬಟ್ HR ಇದ್ದಳು ಸಂಗ್ ಮಾತ್ ಕೇಳ್ಬೇಕು, ವಿಧಿ ಇಲ್ಲ. ಸೊ ಅವಳು ಆ ಬಟ್ಟೆ ಹಾಕೊಂಡ್ಬರ್ತಾಳೆ. ಅಂಡ್ ಇವ್ರ ದಿನಗೂಲಿ ಚಾಲು. ಇಲ್ಲಿ HR ಇದ್ದಳು ಹೇಳ್ತಾಳೆ, ಸೋರಿನಾಗ ನೀನ್ ಆದಷ್ಟು ಬೇಗ ಪನಿಷ್ ಮಾಡ್ಬೇಕು. ಅದಕ್ಕೆ ಸಂಗ್ ವಿತ್ DVS ಮೇಲೆ ಹೇಳ್ತಾಳೆ, ಶೋರ್, ಆದ್ರೆ ನೀನ್ ಹೆಲ್ಪ್ ಮಾಡ್ಬೇಕು, ಓಕೆ? ಅಂಡ್ ದೆನ್ ದೇ ಡೂ ಇಟ್ ಅಗೈನ್ ಅಂಡ್ ಅಗೈನ್. ನೆಕ್ಸ್ಟ್ HR ಬಿಟ್ಟು HR ಮನೆಗ್ ಬಂದ್ರೆ HR ಮಗಳಿದ್ದಳು ಹೋಮ್ ರೂಮ್ ಟೀಚರ್ ಜೊತೆ ಈಗ್ಲೂ ಕೂಡ ಟೀಸ್ ಮಾಡ್ತಿರ್ತಾಳೆ. ಇವಳಿಗೆ ಅವನ ಮೇಲೆ ಕ್ರಶ್ ಇದೆ, ಬಟ್ ಆ ಹುಡುಗಂಗೆ ಇವಳ ಮೇಲೆ ಕ್ರಶ್ ಇಲ್ಲ. ಅವನ ಆ ಹುಡುಗಿ ಕಾಟ ತಡೆಯಕ್ ಆಗ್ತಿಲ್ಲ, ನಾನು ಬಾತ್ರೂಮಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಿಸ್ ಆಗಿ HR ಲೇಡಿ ರೂಮಿಗೆ ಬಂದ್ಬಿಡ್ತಾನೆ. ಅಂಡ್ ಅಲ್ಲಿ ಅವನಿಗೆ HR ಇನ್ನರ್ ವೇರ್ ಸಿಗುತ್ತೆ. ಅಂಡ್ ಅದನ್ನ ಅವ್ನು ಎತ್ಕೊಂತಾನೆ ನೋಡ್ತಿರ್ತಾನೆ. ಅದೇ ಟೈಮಿಗೆ ಹಿಂದಿಂದ HR ಬರ್ತಾಳೆ. ಅಂಡ್ HR ನೋಡ್ಬಿಟ್ಟು ಈ ಅಲ್ಕಾ ಟೀಚರ್ ಏನ್ ಮಾಡ್ತಾನೆ ಅಂದ್ರೆ ಆ ಇನ್ನರ್ ವೇರ್ ನ ಜೋಬಳಿಗೆ ತಿರುಗ್ತಾರೆ. ಅಂಡ್ HR ರೂಮಿಗೆ ಬಂದ್ಬಿಟ್ಟು ಕೇಳ್ತಾರೆ, ಟೀಚರ್ ನೀನ್ ಇಲ್ಲಿ ಹಾಕಿದ್ಯಾ? ಅದಕ್ಕೊಂದು ತೊದಲ್ತಾಳೆ, ಮಿಸ್ ಆಗಿ ಬಂದ್ಬಿಟ್ಟೆ ಬಾತ್ರೂಮ್ ಅಂದ್ಕೊಂಡು. ಸಾರಿ ಅಂತ ಕೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಬಟ್ HR ಗೊತ್ತಾಗುತ್ತೆ ನಾನು ಒಳಗುಡುಪು ಮಿಸ್ಸಿಂಗ್ ಆಗಿದೆ. ನೆಕ್ಸ್ಟ್ ಸಿನಾರಿಯೋ ಚೇಂಜ್ ಆಗುತ್ತೆ. HR ಮಗಳಿದ್ದಳು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾಳೆ. ಫ್ರೆಂಡ್ಸ್ ಅನ್ನೋದಕ್ಕಿಂತ ಇವ್ರನ್ನ ಅಲ್ಕಾ ಚಪ್ರಿ ಪರ್ಕೇಳೋ ರೇಂಜ್ ಕಾಣಿಸ್ತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಇವರೆಲ್ಲ ಅವಳನ್ನ ಆಡ್ಕೊಳ್ತಾರೆ. ಇವತ್ತು ವರ್ಕೌಟ್ ಆಗ್ಲಿಲ್ವಾ, ಅದಕ್ಕೆ ಹುಡುಗಿದ್ದಳು ಹೇಳ್ತಾಳೆ, ನಾನೆಲ್ಲ ಟ್ರೈ ಮಾಡಿದ್ರು, ಸಿಗ್ನಲ್ ಕೊಟ್ರು ಕೂಡ ಈ ಹುಡುಗ ಇದನ್ನ ಯಾಕೆ ಬಲಕ್ ಬೀಳ್ತಿಲ್ಲ. ಆಗ್ಲೇ ಗ್ರೂಪ್ ಅಲ್ಲಿ ಇದ್ದಿದ್ದು ಒಬ್ಳು ಹುಡುಗಿ ಹೇಳ್ತಾಳೆ, ಮನೇಲೆ ಮಿಲ್ಕ್ ಸೋರ್ಸ್ ಇಟ್ಕೊಂಡ್ಬಿಟ್ಟು ಯಾರನ್ನ ಪ್ರಾಡಕ್ಟ್ ಇಟ್ಕೊಂಡ್ ಹಾಕ್ತಾರ, ಸೋರ್ಸ್ ಇಸ್ ಬೆಟರ್ ದನ್ ಪ್ರಾಡಕ್ಟ್ ಇವನು. ಆಗ್ಲೇ ಆ ಹುಡುಗಿಗೆ ಅರ್ಥ ಆಗುತ್ತೆ ಆ ಟೀಚರ್ ಗೆ ನಮ್ಮ ಅಮ್ಮನ ಮೇಲೆ ಕ್ರಶ್ ಇದೆ. ನೆಕ್ಸ್ಟ್ ಇಲ್ಲಿ ಆಫೀಸ್ ಲೇಡೀಸ್ ನೋಡ್ತೀವಿ, ಅವರೆಲ್ಲ ಇಲ್ಲಿ ಮಾತಾಡ್ತಿದ್ರು. ಇದ್ರಲ್ಲಿ ಒಬ್ಳು ಹುಡುಗಿಗೆ ಈಗ ತಾನೆ ಅವ್ನ ಬಾಯ್ ಫ್ರೆಂಡ್ ಅವಳು ಸೇರ್ಬಿಟ್ಟು ಒಂದು ರಿಂಗ್ ತಗೊಂಡಿದ್ದಾರೆ. ಅದನ್ನ ಅವಳು ಜುಂಗಾಗ್ ತೋರಿಸ್ತಿದ್ಲು. ಜುಂಗಾನು ಇಲ್ಲಿ ಹ್ಯಾಪಿ ಆಗಿದ್ಲು, ಆ ಹುಡುಗಿನೂ ಹ್ಯಾಪಿ ಆಗಿದ್ಲು. ಬಟ್ ಸೋರಿನಾ ಇದ್ದಳು ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಹೇಳ್ತಾಳೆ, ಇವರಿಬ್ರು ಡಮ್. ಹುಡುಗಿರಿದ್ದರು ₹1 ಖರ್ಚು ಮಾಡಬಾರ್ದು, ಎಲ್ಲ ಹುಡುಗ್ರಿ ಅವ್ರಿಗೆ ಇಷ್ಟಪಟ್ಟಿದ್ದೆಲ್ಲ ತಂದು ಕೊಡ್ಬೇಕು. ಇವ್ರಂತಾರೆ ಮನೆ ಹೊಡಿಯೋದು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೋರಿನಾ ಇದ್ದಳು HR ಲೇಡಿ ಅಂಡ್ ಚೇರ್ಮನ್ ನೋಡ್ತಾಳೆ. ಇವರಿಬ್ರದ್ದು ಸೀನ್ ಗೊತ್ತಲ್ಲ, ಹಾಗೆ ಇವರಿಂದ ಫಾಲೋ ಮಾಡ್ತಾಳೆ. ಇಲ್ಲಿ ಸ್ಟೋರ್ ರೂಮ್ ಒಳಗೆ ಚೇರ್ಮನ್ ಇದ್ದಲ್ಲ, HR ಕರ್ಕೊಂಡು ಹೋಗ್ಬಿಟ್ಟು ಅವೇಣಿ ಆಟ ಆಡಿಸ್ತಿದ್ದ. ಲಿಟರಲಿ ಅವಳಿಗೆ ಪಾಠ ಮಾಡ್ತಿದ್ದ, ನೀನ್ ಈ ತರ ಮಾಡಬಾರ್ದು, ನೀನ್ ಸಂಘ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಯಾಕೆ ಮಾಡಿದೆ, ನೀನ್ ಈಗ ಹೇಳ್ತಿರೋದನ್ನ ನಾನ್ ಕ್ಲೀನ್ ಮಾಡ್ಬೇಕು. ನೋಡಿ ನೀವು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ನೀವೇನಾದ್ರೂ ತಪ್ಪು ಮಾಡಿರಿ HR ನಿಮಗೆ ಹೇಳ್ತಾರೆ. ಬಟ್ HR ತಪ್ಪು ಮಾಡಿದ್ರೆ ಈಗ ನೀವು ನೋಡ್ತಿದ್ದೀರಾ. ಅದಕ್ಕೆ ಇಲ್ಲಿ ಚೇರ್ಮನ್ ಇದ್ದಲು ಮಾಡ್ತಾ ಹೇಳ್ತಾನೆ, ನೀನ್ ಈಗಿರೋ ಪೊಸಿಷನ್ ಬರಕ್ಕೆ ಏನೇನೆಲ್ಲ ಎಂತರ್ನೆಲ್ಲ ತುಳಿದಿದೀಯಾ, ಅಂತದ್ರಲ್ಲಿ ಈ ಸಂಘ ಮೇಲೆ ನಿನಗೆ ಕರುಣೆ ಯಾಕೆ? ಅದಕ್ಕೆ HR ಇದ್ದಳು ಇಲ್ಲಿ ಏನು ಆನ್ಸರ್ ಕೊಡಲ್ಲ, ಅವನು ಇನ್ನೋಸೆಂಟ್ ಅಂತ ಹೇಳ್ತಾಳೆ. ಸೋರಿನಾ ಇದ್ದಳು ಇವ್ರು ಮಾಡದ್ನ ನೋಡಿದ್ಲು, ಅವಳು ಬಾಯಿ ಮೇಲೆ ಕೈ ಇಟ್ಕೊಂಡು ಹೇಳ್ತಾಳೆ, ವಾವ್ HR ಇಸ್ ಸೋ ಸಾಕ್ಷಿ. ಅವಳಿಗೆ ಅನ್ಸುತ್ತೆ ಸಂಘ ಹತ್ರ HR ಮೇಲೆ ಏನೋ ಇದೆ, ಅದಕ್ಕೆ HR ಇದ್ದಳು ಸಂಘ ಎಲ್ಲ ಮಾತನ್ನ ಕೇಳ್ತಿದ್ದಾಳೆ. ಅಂಡ್ ನೆಕ್ಸ್ಟ್ ಇವ್ರು ಈಗ್ಲೂ ಕೂಡ ಹಚ್ಚಾಡ್ತಿದ್ರು, ಚೇರ್ಮನ್ ಬಿಟ್ರಿ ಪಾಪ HR ಗೆ. ಇದ್ ನೋಡ್ಬಿಟ್ಟು ಇದೇ ಚಾನ್ಸ್ ಅಂತ ಸೋರಿನಾ ಇದ್ದಳು ವಿಡಿಯೋ ತೆಗಿಯಕ್ ಹೋಗ್ತಾಳೆ. ಬಟ್ ಸ್ಲಿಪ್ ಆಗ್ಬಿಟ್ಟು ಫೋನ್ ಇದ್ದಿದ್ ಕೆಳಗ್ ಬೀಳುತ್ತೆ. ಅದನ್ನ ತಗೊಳಕ್ಕೆ ಅಂತ ಹೇಳಿ ಕೈ ಚಾಚ್ತಾಳೆ. ಅಷ್ಟ್ರಾಗೆ HR ಇದ್ದಳು ಇನ್ನಕ್ ನೋಡ್ತಾಳೆ. ಸೋರಿನಾ ಇದ್ದಳು ಬಚ್ಚಿಟ್ಕೊಂಡ್ಲು. ನೆಕ್ಸ್ಟ್ ಇಲ್ಲಿ ದಿನಗೂಲಿ ಆಯ್ತು, ಇಬ್ರು ಬಟ್ಟೆ ಹಾಕೊಳ್ತಾರೆ. ಚೇರ್ಮನ್ ಅಲ್ಲಿಂದ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಆಗ್ಲಿ ಇದೇ ಟೈಮು ಅಂತ ಹೇಳ್ಬಿಟ್ಟು ಸೋರಿನಾ ಇದ್ದಳು ಫೋನ್ ತಗೊಳಕ್ ಹೋಗ್ತಾಳೆ. ಬಟ್ ಫೋನ್ ಆ ಜಾಗದಲ್ಲಿ ಇರಲ್ಲ. ಫೋನ್ ಎಲ್ಲ ಹೋಯ್ತು, ಅದು ಹೋಯ್ತು HR ಕೈಗೆ. ವಾವ್ ವಾಟ್ ಅ ಟ್ವಿಸ್ಟ್. ನೆಕ್ಸ್ಟ್ ಸೋರಿನಾ ಇದ್ದಳು ಅವ್ನ BF ಜುವಾನಿಗೆ ಹೇಳ್ಬಿಟ್ಟು ಒಂದು ಹೊಸ ಫೋನ್ ತಗೊಂಡಿದ್ದಾಳೆ. ಹುಡುಗ ಖುಷಿ ಇಲ್ಲ. ಇಲ್ಲಿ ನನ್ನ ಡೆಬಿಟ್ ಕಾರ್ಡ್ ಅನ್ಕೊಂಡಿದೀಯಾ, ಯಾವಾಗ ಬೇಕು ಅವಾಗ ಉಜ್ತಿರ್ತೀಯ. ಅದಕ್ಕೆ ಸೋರಿನಾ ಇದ್ದಳು ಹೇಳ್ತಾಳೆ, ಫೋನ್ ಕೊಡಿಸೋದಕ್ಕೆ ರಿವಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಓಯಕ್ ಕರ್ಕೊಂಡು ಹೋಗ್ತಾಳೆ. ಇಷ್ಟೊಂದು ಇನ್ನೋಸೆನ್ಸ್ ಏನ್ ಬೇಡ, ಅಂಡ್ ಈ ರಿವಾರ್ಡ್ ನಮಗೂ ಸಿಗ್ಬೇಕು, ನಮಗೆ ಯಾವಾಗ ಸಿಗುತ್ತೆ? ನೆಕ್ಸ್ಟ್ ಸೋರಿನಾ ಇದ್ದಳು ವಿಂಡೋ ಕ್ಲೋಸ್ ಮಾಡ್ಬಿಟ್ಟು ಆ ಹುಡುಗಂಗೆ BJ ಕೊಡ್ತಾಳೆ. ಹುಡುಗ ಇದ್ದಾನೆ ಈ ಮೂಮೆಂಟ್ ನೆನ್ಪಿಟ್ಕೊಳಕ್ಕೆ ವಿಡಿಯೋ ಮಾಡಕ್ ಹೋಗ್ತಾನೆ. ಬಟ್ ಸೋರಿನಾ ಇದ್ದಳು ಆ ಫೋನ್ ನ ಕಿತ್ಕೊಂತಾಳೆ ಕಿರಿಸ್ತಾ. ವಿಡಿಯೋ ಮಾಡೋದಾದ್ರೆ ನನ್ ಫೋನ್ ಅಲ್ಲಿ ಮಾಡು ಅಂತ ಹೇಳಿ ಆ ಫೋನ್ ಹೊಸ ಫೋನ್ ಕೊಡ್ತಾಳೆ. ಹುಡುಗ ಸೋರಿನಾ ಫೋನ್ ಅಲ್ಲೇ ಪೂರ್ತಿ ವಿಡಿಯೋ ಮಾಡ್ತಾರೆ. ಇಲ್ಲಿ HR ಕಡೆ ಬಂದ್ರೆ ಆ ಸಿಕ್ಕಿರೋ ಫೋನ್ ಯಾರ್ದಿರ್ಬೋದು ಅಂತ ಹೇಳಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಆಗ್ಲೇ ಶಿ ಗಾಟ್ ಅನ್ ಐಡಿಯಾ. ಅವಳು ಅದೇ ಟೈಮಿಗೆ ತನ್ನ ಮಗಳಿಗೆ ಫೋನ್ ಮಾಡ್ಬಿಟ್ಟು ಅವ್ನು ಹೋಮ್ ರೂಮ್ ಟೀಚರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ತಾನೆ ಅಂತ ಹೇಳಿ ಕೇಳ್ತಾಳೆ. ಅವ್ನು ಹೋದ್ಸರಿ ಒಂದು ಅವಾರ್ಡ್ ಗೆದ್ದಿದ್ದ, ಅವ್ನು ಟ್ಯಾಲೆಂಟ್ ಆಗಿದ್ದಾನೆ, ಅವನಿಗೆ ಕಂಪ್ಯೂಟರ್ ಬಗ್ಗೆ ಎಲ್ಲ ಗೊತ್ತು. ಇದ್ ಕೇಳ್ಬಿಟ್ಟು HR ಇದ್ದಳು ಸ್ಯಾಟಿಸ್ಫೈ ಆಗಿ ಸರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. HR ಹತ್ರ ಏನೋ ಪ್ಲಾನ್ ಇದೆ. ನೆಕ್ಸ್ಟ್ ಸಂಗಿದ್ದನು ಫೈನಲಿ ಸುಯನ್ನ ಮೀಟ್ ಆಗ್ತಾನೆ, ಒಂದು ಕಾಫಿನೂ ಕೊಡ್ತಾನೆ. ಸರಿ ಲಂಚ್ ಅವರಿಗೆ ಸಿಗೋಣ ಅಂತ ಹೇಳಿ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ್ಲೇ ಇಲ್ಲಿಗೆ ಸೋರಿನಾ ಅಂಡ್ ಜುವಾನ್ ಬರ್ತಾರೆ. ಸೋರಿನಾ ಇದ್ದಳು ಎತ್ಲಗೋ ನೋಡ್ಕೊಂಡು ಸುಯೋನ್ಗೆ ಡಿಕ್ಕಿ ಹೊಡಿತಾಳೆ. ಅದ್ರಿಂದ ಸುಯೋನ್ ಕೈಯಲ್ಲಿರೋ ಕಾಫಿ ಸೋರಿನಾ ಮೈ ಮೇಲ್ ಬೀಳುತ್ತೆ. ಅಂಡ್ ಇಷ್ಟ ಸಾಕಾಗಿತ್ತು ಈ ಗೈಯಾಳಿಗೆ, ಪೂರ್ತಿ ಇವಳು ಸಿಡ್ದೋಗ್ತಾಳಲ್ಲಿ. ಸುಯೋನ್ಗೆ ಉಲ್ಟಾ ಸೀದಾ ಬೈತಿರ್ತಾಳೆ. ಪಾಪ ಸುಯೋನ್ ಏನು ತಪ್ಪಿಲ್ಲ, ಇಲ್ಲ ಅವಳು ಸಾರಿ ಕೇಳ್ತಿರ್ತಾಳೆ. ಸಾರಿ ಕೇಳಿದ್ರು ಕೂಡ ಈ ಗೈಯಾಳಿ ಮಾತ್ ನಿಲ್ತಿರಲ್ಲ. ಅಂಡ್ ಇದನ್ನೆಲ್ಲ ಸಂಗ್ ನೋಡ್ಬಿಟ್ಟು ಇಬ್ರು ಹತ್ರ ಬಂದು ಸೋರಿನಾ ಹೇಳ್ತಾನೆ, ನಿಂದೆ ತಪ್ಪು, ನೀನ್ ಎತ್ಲಗೋ ನೋಡ್ಕೊಂಡ್ ಬಂದ್ಬಿಟ್ಟು ಡಿಕ್ಕಿ ಹೊಡೆದು ಅವಳು ತಪ್ಪು ಅಂದ್ರೆ
ಅಂದ್ರೆ ಏನ್ ಸರಿ, ಬೇರೆಯವ್ರ ಮೇಲೆ ತಪ್ಪು ಹೊರ್ಸದ್ ಯಾವಾಗ ನಿಲ್ಲಿಸ್ತೀಯ ನೀನು? ಸೋರಿನ ಫುಲ್ ಕನ್ಫ್ಯೂಸ್ ಆಗೋಗ್ತಾಳೆ. ಇವ್ ನನ್ನ ಹತ್ರ ಹಿಂಗ್ ಮಾತಾಡಿ, ನಾನ್ ಯಾವಾಗ ಬೇರೆಯವ್ರಿಗೆ ತಪ್ಪು ಹೊರ್ಸಿದ್ದೆ? ಪಾರ್ಟ್ ಬಾತ್ರೂಮ್ ಇನ್ಸಿಡೆಂಟ್ ಗೊತ್ತಿರುತ್ತೆ ನಿಮಗೆ. ಅದೇ ಟೈಮಿಗೆ ಸೋರಿನ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಅವ್ರಿಗೆ ಸಾರಿ ಕೇಳಿ ಸೋರಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸಂಗೀತನು ಸೋರಿನ ಸಮಾಧಾನ ಮಾಡ್ತಾನೆ. ಅವಳು ಹಂಗೆ ಆಡ್ತಿರ್ತಾಳೆ ಹುಚ್ಚನಾಯಿ ಕಡ್ದಾರಂಗೆ. ಬಟ್ ಹುಡುಗಿ ನೋಡಿ ಓಕೆ ಇರೋ ತರ ಕಾಣಿಸ್ತಾಳ. ಬಟ್ ಸಂಗೀತನು ಅವಳ ಪರ ವಹಿಸ್ಕೊಂಡ್ ಮಾತಾಡಿದ್ದಕ್ಕೆ ಸುಯೋನ್ ಇದ್ದಾಗ ಹೇಳ್ತಾಳೆ, ಕೆಲಸ ಮುಗಿದ್ಮೇಲೆ ನಾವೆಲ್ಲಾದ್ರೂ ಡಿನ್ನರ್ ತಿನ್ನಕ್ ಹೋಗೋಣ ಅಂತ. ಅಂಡ್ ಬ್ರೋ ಇಸ್ ಅಕ್ಸೆಪ್ಟೆಡ್. ಅಂಡ್ ಸೋರಿನ ಗೈಯಾಳಿ ಇದ್ದಳು ಸಂಘನ ಈಗ್ಲೂ ಕೂಡ ಬೈತಿದ್ಲು. ಅಂಡ್ ಬಿ ಎಫ್ ಇದನ್ನು ಸಮಾಧಾನ ಮಾಡ್ತಿದ್ದ. ಚೇರ್ಮನ್ ಅಂಡ್ ಎಚ್ ಆರ್ ಬಗ್ಗೆನೂ ಕೂಡ ಸೋರಿನ ಇದ್ದಳು ಬಿ ಎಫ್ ಗೆ ಹೇಳ್ತಾಳೆ. ಅಂಡ್ ಅವಳು ಇದನ್ನು ಹೇಳ್ತಾಳೆ, ಸಂಘ ಹತ್ರ ಎಚ್ ಆರ್ ಮೇಲೆ ಏನೋ ಇದೆ. ಇದನ್ನೆಲ್ಲ ಕೇಳ್ಬಿಟ್ಟು ಆಸ್ ಅ ಸಪೋರ್ಟಿವ್ ಲವರ್ ಜುವಾನ್ ಇದ್ದನು. ಆ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ ನೀನ್ ನನಗ್ ಬಿಡು, ನಾನು ಅವನಿಗೆ ಕೂಡಿಸ್ಬಿಟ್ಟು ಎಲ್ಲ ಕಕ್ಕಸ್ತೀನಿ. ಜುಂಗ ಇದ್ದಳು ಸಂಘ ಅಂಡ್ ಎಚ್ ಆರ್ ರಿಲೇಶನ್ಶಿಪ್ ಬಗ್ಗೆ ಗಾಸಿಪ್ ಮಾಡ್ತಿದ್ಲು. ಅಂಡ್ ನೀವು ಸೈತಾನ ಜ್ಞಾಪಿಸ್ಕೊಂಡ್ರೆ ಸೈತಾನ ಹಾಜರ್ ಅಂತಾರಲ್ಲ, ಅದೇ ತರ ಎಚ್ ಆರ್ ಇದ್ದಳು. ಅವಳಿಂದಾನೆ ಬರ್ತಾಳೆ. ಈಗ ವರ್ಕ್ ಅವರು ಗಾಸಿಪ್ ಬಿಟ್ಬಿಟ್ಟು ಕೆಲಸ ಮಾಡು ಅಂತ ಹೇಳಿ ಬೈತಾಳೆ. ಎಚ್ ಆರ್ ಇಲ್ಲಿ ಬಂದಿರೋದು ಒಂದು ಅನೌನ್ಸ್ಮೆಂಟ್ ಮಾಡಕ್ಕೆ. ಇವತ್ತು ಎಲ್ಲಾ ಸ್ಟಾಫ್ ಗೆ ಡಿನ್ನರ್ ಇದೆ, ಎಲ್ಲರೂ ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಬರ್ಲೇಬೇಕು. ಮೇಡಮ್ ನನಗೆ ಬೇರೆ ಡಿನ್ನರ್ ತಿನ್ನಕ್ ಆಸೆ ಬರ್ತಿದೆ. ಬಟ್ ಜುಂಗ ಇದ್ದಳು ಇಲ್ಲಿ ಬೇಜಾರಾಗ್ತಾಳೆ. ಬಿಕಾಸ್ ಇವತ್ತು ಅವಳು ಅವ್ನ ಬಾಯ್ ಫ್ರೆಂಡ್ ನೋಡಕ್ ಹೋಗ್ಬೇಕಾಯ್ತು. ಬಟ್ ಪಾರ್ಟಿ ಮಿಸ್ ಮಾಡಿ ಎಚ್ ಆರ್ ಬಿಡಲ್ಲ. ಸೊ ಹುಡುಗಿ ಇದ್ದಳು ಬರ್ಲೇಬೇಕು, ವಿಧಿ ಇಲ್ಲ. ನೆಕ್ಸ್ಟ್ ಈ ಪಾರ್ಟಿ ಸಂಘು ಕೂಡ ಬಂದಿರ್ತಾನೆ. ಸಂಘ್ ಇಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಮಾತಾಡ್ತಿರ್ತಾನೆ, ಫುಲ್ ಚಿಲ್ ಆಗಿ. ಅಂಡ್ ಎಲ್ರಿಗೂ ವಿಶ್ವಾಸ ಆಗುತ್ತೆ ಸಂಘು ನಾವು ಅನ್ಕೊಂಡಿರುವಷ್ಟು ಕೆಟ್ಟನೇನಲ್ಲ. ನೆಕ್ಸ್ಟ್ ಸಂಘಿಗೆ ಇಲ್ಲಿ ಹ್ಯಾಪಿ ಮೂಮೆಂಟ್ ಆಗಿ ಸಡನ್ ಆಗಿ ಜ್ಞಾಪಕ ಬರುತ್ತೆ, ನಾನು ಸುಯೋನ್ ಆಚೆ ಕರೆದಿನ್ ಮರ್ತೆ ಹೋಗ್ಬಿಟ್ಟಿದೀನಿ. ಅವ್ನು ಆಚೆ ಬಂದ್ಬಿಟ್ಟು ಸುಯೋನಿಗೆ ಫೋನ್ ಮಾಡ್ತಾನೆ. ಬಟ್ ಹುಡುಗಿ ಎತ್ತಲ್ಲ. ನೆಕ್ಸ್ಟ್ ಸಂಘಿಗೆ ಇಲ್ಲಿ ಒಂದು ಗಲ್ಲಿಯಿಂದ ಸೌಂಡ್ ಬರುತ್ತೆ. ಏನು ಅಂತ ನೋಡಿದ್ರೆ ಅಲ್ಲಿ ಜುಂಗ ಅಂಡ್ ಅವ್ರ ಬಾಯ್ ಫ್ರೆಂಡ್ ಇಬ್ರು ಗಲ್ಲಿ ಕ್ರಿಕೆಟ್ ಆಡ್ತಿದ್ರು. ಜುಂಗ ಬಿ ಎಫ್ ಲೈಕ್ ಇವತ್ ಕೊಡ್ತೀನಿ ಅಂದಿದ್ದು, ನನಗ್ ಕೊಡ್ಬೇಕಷ್ಟೇ ಎಲ್ಲಿದ್ರು ಸರಿ, ಇವತ್ ಬಿಡಲ್ಲ ನಾನು. ಆಗ್ಲೇ ಇಲ್ಲಿಗೆ ಇಲ್ಲಿಂದ ಎಚ್ ಆರ್ ಬರ್ತಾಳೆ. ಸಂಘ ಎಚ್ ಆರ್ ನೋಡ್ಬಿಟ್ಟು ಸನ್ನೆ ಮಾಡಿ ಹೇಳ್ತಾನೆ, ಅಲ್ಲಿ ನೋಡಿ ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದಾರೆ ಅವರು ಅಂತ. ಅಂಡ್ ಎಚ್ ಆರ್ ಕೂಡ ಇಡಕ್ ನೋಡಿ ಶಾಕ್ ಆಗ್ತಾಳೆ. ನೆಕ್ಸ್ಟ್ ಸಂಘ ಇದ್ದಾನೆ ಇಲ್ಲಿಂದ, ಅವ್ರು ನೋಡ್ಬಿಟ್ಟು ನಿನಗೂ ಮೂಡ್ ಬಂದಿದೆ ಅಲ್ವಾ. ನೆಕ್ಸ್ಟ್ ಸೋರಿನ ಅಂಡ್ ಜುವಾನು ಕೂಡ ಈ ಪಾರ್ಟಿಗೆ ಬಂದಿದ್ರು. ಆಗ್ಲೇ ಸೋರಿನ ಕಣ್ಣು ಸಂಘ್ ಬ್ಯಾಗ್ ಮೇಲೆ ಬೀಳುತ್ತೆ. ಅದ್ರಲ್ಲಿ ಲ್ಯಾಪ್ಟಾಪ್ ಇತ್ತು. ಅದನ್ನ ಈ ಗೈ ಹೇಳಿ ತಗೊಂಡು ವಾಶ್ರೂಮ್ ಹೋಗ್ಬಿಟ್ಟು ಆ ಲ್ಯಾಪ್ಟಾಪ್ ಓಪನ್ ಮಾಡಿ ಅದ್ರಲ್ಲಿ ಏನಾದ್ರು ಇದ್ಯಾ ಅಂತ ಹೇಳಿ ಹುಡ್ಕಕ್ ನಿಂತಾಳೆ. ಕಟ್ಟು ನಿಬ್ಬಿ ಅವ್ರಿಬ್ರು ಮಾಡ್ತಿದ್ರು. ಅಂಡ್ ಸೈಡ್ ಆಗಿ ಇವರು ಕೂಡ ಚಾಲು ಎಚ್ ಆರ್ ಎಕ್ಸ್ ಎಂಪ್ಲಾಯ್. ಬಟ್ ಮಿಸ್ ಆಗ್ಬಿಟ್ಟು ಎಚ್ ಆರ್ ಇದ್ದಾಳೆ ಸೌಂಡ್ ಮಾಡ್ತಾಳೆ. ಇಬ್ರು ಕೂಡ ಒಬ್ರು ಇನ್ನೊಬ್ರು ನೋಡ್ತಾರೆ. ಅದೇ ಟೈಮ್ ಎಚ್ ಆರ್ ಫೋನ್ ಇದ್ದಿದ್ದು ಕೆಳಗ್ ಬೀಳುತ್ತೆ. ಅಂಡ್ ಹುಡುಗ ಇದ್ದನು ಆಡ್ತಾ ಇರೋದನ್ನ ಬಿಟ್ಬಿಟ್ಟು ಹುಡೆ ಬಂದು ಆ ಫೋನ್ ತಗೊಂಡು ಎಚ್ ಆರ್ ಕೊಡಕ್ ಹೋಗ್ತಾನೆ. ಎಚ್ ಆರ್ ಇಲ್ಲಿ ಇಸ್ಕೊಳಕ್ ಹೋಗ್ತಾಳೆ. ಬಟ್ ಆ ಹುಡುಗ ಇದ್ದಾನೆ ಮೇಲೆ ಕೆತ್ತಾನೆ. ಅವ್ನು ಹೇಳ್ತಾನೆ, ನೀವೇನಾದ್ರು ರೆಕಾರ್ಡಿಂಗ್ ಮಾಡ್ತಿದ್ರ? ಬಟ್ ಅದೇ ಟೈಮಿಗೆ ಜುಂಗ ಇದ್ದಳು ಅವ್ನ ಬಾಯ್ ಫ್ರೆಂಡ್ ಗೆ ಹೇಳ್ತಾಳೆ, ಇವ್ರು ನಮ್ ಎಚ್ ಆರ್. ಅದಕ್ಕೆ ಆ ಹುಡುಗ ಇಲ್ಲ ಹೇಳ್ತಾನೆ, ಸಾರಿ ನಾನು ಯಾರು ನಿಮ್ಮನ್ನ ಸ್ಟಾಕರ್ ಅನ್ಕೊಂಡಿದ್ದೆ, ಇಷ್ಟೊತ್ತರ್ಗು ಅವ್ರು ಸ್ಟಾಕೆ ಮಾಡ್ತಿರ್ತೀನಿ. ಹಾಗೆ ಹುಡುಗ ಇದ್ದಾನೆ ಅವ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ. ನನಗೆ ಓದ್ತಿದ್ದೀನಿ, ನನ್ನ ಫ್ಯೂಚರ್ ಡ್ರೀಮ್ ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೇಕು, ಅದಾಗಿ ನಾನು ಇವಳ ಜೊತೆ ಮದುವೆ ಆಗ್ತೀನಿ ಅಂತ ಕೂಡ ಹೇಳ್ತಾನೆ. ಅದಕ್ಕೆ ಎಚ್ ಆರ್, ಡೋಂಟ್ ವರಿ, ನಾನೇನು ಬೇರೆಯವ್ರ ತರ ಗೋಸಿಪ್ ಮಾಡಲ್ಲ. ಅಂಡ್ ಈ ಮಾತು ಜುಂಗಾಗೆ ಗೊತ್ತಾಗ್ಲಿ ಅಂತಾನೆ ಎಚ್ ಆರ್ ಒತ್ತೇಳಿದ್ದು. ನೆಕ್ಸ್ಟ್ ಎಚ್ ಆರ್ ಇದ್ದಳು ಇಲ್ಲಿ ರಿವೀಲ್ ಮಾಡ್ತಾಳೆ, ನಾವಿಬ್ರು ಡೇಟ್ ಮಾಡ್ತಿದೀವಿ. ಈಗ ಸಂಘ ಸಿಚುವೇಶನ್ ಟೈಟ್ ಆಗಿದೆ, ಅದಕ್ಕೆ ನಮ್ ರಿಲೇಶನ್ಶಿಪ್ ನಾವ್ ಯಾರಿಗೂ ಹೇಳಿಲ್ಲ. ನೀನ್ ಹೇಳ್ಬೇಡ, ಟೈಮ್ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿ ಸೀಕ್ರೆಟ್ ಆಗಿ ಇಡು ಅಂತ ಹೇಳಿ ಜುಂಗಾಗೆ ಹೇಳ್ತಾಳೆ. ಅಂಡ್ ಶಿ ಇಸ್ ಡಮ್. ಅವಳ ಸರಿ ಅಂತ ಹೇಳಿ ಒಪ್ಕೊಂಡು ನೆಕ್ಸ್ಟ್ ಸ್ಟೋರಿನ ಇದ್ದಳು ಸಂಘ ಲ್ಯಾಪ್ಟಾಪ್ ಅಲ್ಲಿ ಫೈನಲಿ ಆ ಎವಿಡೆನ್ಸ್ ಹುಡುಕ್ತಾಳೆ ಎಚ್ ಆರ್ ಬಗ್ಗೆ ಇರೋದು. ಆಗ್ಲೇ ಅವಳಿಗೆ ಗೊತ್ತಾಗದೆ ಎಚ್ ಆರ್ ಇದ್ದಳು ಹಿಟ್ ಅಂಡ್ ರನ್ ಮಾಡಿದಾಳೆ. ಆಚೆ ಅವಳ ಬಾಯ್ ಫ್ರೆಂಡ್ ಇದ್ದಾನು ಅಲ್ಲಿ ಇಲ್ಲಿ ನೋಡ್ತಿದ್ದ. ಆಗ್ಲೇ ಅಲ್ಲಿ ಸಂಘ ಬರ್ತಾನೆ. ಅಂಡ್ ಸಂಘ ನೋಡ್ಬಿಟ್ಟು ಅವ್ನ ಬಾಯ್ ಫ್ರೆಂಡ್ ಇದ್ದಾನು ಸೋರಿನಾಗ ಸಿಗ್ನಲ್ ಕೊಡ್ತಾನೆ. ಬಟ್ ಸಂಘ ಇಲ್ಲಿ ಬರೋವಷ್ಟೊತ್ತಿಗೆ ಸೋರಿನ ಇದ್ದಳು ಬಾಯ್ ಫ್ರೆಂಡ್ ಗೆ ಆ ಬ್ಯಾಗ್ ನ ಕೊಟ್ಟಿರ್ತಾಳೆ ಲ್ಯಾಪ್ಟಾಪ್ ಹಾಕಿ. ಬಟ್ ಸಂಘ ಇದ್ದಾನೆ ಆ ಬ್ಯಾಗ್ ನ ಜುವಾನ್ ಕೈಯಲ್ಲಿ ನೋಡ್ಬಿಟ್ಟು ಅದನ್ನ ಕಿತ್ಕಂತಾನೆ. ನೆಕ್ಸ್ಟ್ ಪಾರ್ಟಿ ಓವರ್. ಎಚ್ ಆರ್ ಇದ್ದಳು ಅವಳು ನ್ಯೂ ಕಾರ್ ಅಂಡ್ ಅವಳು ನ್ಯೂ ಡ್ರೈವರ್ ಜೊತೆ ಮನೆಗ್ ಹೋಗ್ತಿದ್ಲು. ಆಗ್ಲೇ ಅಲ್ಲಿಗೆ ಗ್ಲಾಸ್ ನಾಕ್ ಮಾಡ್ಬಿಟ್ಟು ಸಂಘ ಬರ್ತಾನೆ. ಎಲ್ಲಿಗೆ ಹೋಗ್ತಿದ್ಯಾ ನನ್ ಜಿ ಎಫ್, ನನ್ನ ಕರ್ಕೊಂಡು ಹೋಗಲ್ವಾ ಅಂತೇಳಿ ಕಾರ್ ಒಳಗೆ ಬಂದ್ಬಿಟ್ಟು ಇವ್ರ ಕಾರ್ ಒಳಗೆ ಚಾಲು ಆಗ್ತಾರೆ. ಅಂಡ್ ಮುಂದೆ ನೋಡಿ ಡ್ರೈವರ್ ಫುಲ್ ಸರ್ಪ್ರೈಸ್, ಈ ನಾಯಿಗಳು ಏನ್ ಮಾಡ್ತಿದ್ದಾವೆ ಹಿಂದೆ, ಇದೇನ್ ಟಾಕ್ಸಿಕ್ ಟ್ರೈಲರ್ ತೋರಿಸ್ತಿದ್ದಾರೆ ನಮಗೆ. ಅಂಡ್ ದೇ ಹ್ಯಾವ್ ಸೋ ಮಚ್ ಫನ್. ಎಚ್ ಆರ್ ಲೇಡೀಸ್ ಲೆವೆಲ್ ಬರೀ ಅಂತರದು ನಿಗ್ರು ಬಿಡುತ್ತೆ. ಅಂಡ್ ಇದೇ ಟೈಮ್ ಅಲ್ಲಿ ಸಂಘಿಗೆ ಸುಯೋನ್ ಇದ್ದಳು ಫೋನ್ ಮಾಡ್ತಿದ್ಲು. ಬಟ್ ಬ್ರೋ ಇಸ್ ಬಿಸಿ, ಆದ್ರಿಂದ ಅವಳು ಕಾಲ್ ಎತ್ತಲಿಲ್ಲ. ಅವನು ಈಸ್ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ನೆಕ್ಸ್ಟ್ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸುಯೋನ್ ಬರ್ಡೇ ಯಾರೋ ಪೇಷಂಟ್ ಇದಾರೆ. ಇವ್ನು ಯಾರು ಅಂತ ಹೇಳಿ ಮುಂದೆ ನಿಮಗೆ ಹೋಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಡ್ಯಾನ್ಸಿಂಗ್ ಕಾರ್ ಹತ್ರ ಬಂದ್ರೆ ಇವರಿಬ್ರು ಚೆನ್ನಾಗಿ ಹಚ್ಚಾಡ್ತಿದ್ರು. ಇಲ್ಲಿ ಇಬ್ರು ಇಲ್ಲಿ ಮಾಡ್ಬಿಟ್ಟು ಶಾಂತವಾದ ಮೇಲೆ ಎಚ್ ಆರ್ ಇದ್ದಾಳೆ ಹೇಳ್ತಾಳೆ. ಸೋರಿನ ಮುಂದೆ ಹೋಗ್ಬಿಟ್ಟು ನಮಗೆ ಪ್ರಾಬ್ಲಮ್ ಕೊಡ್ತಾಳೆ. ಅದಕ್ಕೆ ನಾನ್ ಹಂಗಾಗಕ್ಕೆ ಬಿಡಲ್ಲ. ಅಂಡ್ ಸಂಗ್ ಇಸ್ ಆಲ್ಸೋ ಹ್ಯಾಪಿ. ಓ ನಿನ್ನ ಹತ್ರ ಪ್ಲಾನ್ ಇದ್ಯಾ, ಈಗ ಕೈಯಾಳಿ ಕತೆ ಮುಗಿತ್ ಬಿಡು. ನೆಕ್ಸ್ಟ್ ಸೋರಿನ ಇದ್ದಳು ಫುಲ್ ಹ್ಯಾಪಿ. ಈಗ ಫೈನಲಿ ಎಚ್ ಆರ್ ವೀಕ್ನೆಸ್ ಅವಳಿಗೆ ಗೊತ್ತಾಯ್ತು. ಈಗ ಅವಳಿಗೆ ಆಕ್ಸಿಡೆಂಟ್ ವಿಡಿಯೋ ಬೇಕು. ಅದಕ್ಕೆ ಅವಳು ಸಂಘ ಹತ್ರ ಹೋಗ್ಬೇಕು. ಬಟ್ ಸಂಘ ಅವಳು ಹೇಟ್ ಮಾಡ್ತಾರ ಒಬ್ರು ನೀನು. ಅವಳಿಗೆ ಯಾವ್ದು ದಾರಿ ತೋರಿಸ್ತಿರಲ್ಲ. ಅವಳಿಗಾಗ್ಲಿ ಎಚ್ ಆರ್ ದಾರಿ ಮಾಡ್ಕೊಡ್ತಾಳೆ. ಸಂಗಣ ಸೋರಿನ ಒಟ್ಟಿಗೆ ಸೇರಿಸಿ ಒಂದ್ ಟೀಮಿಗೆ ಹಾಕಿ ನೀವಿಬ್ರು ಒಂದು ಪ್ರೆಸೆಂಟೇಶನ್ ಮಾಡ್ಬೇಕು, ಅದು ಸೆಕ್ಸ್ ಎಜುಕೇಶನ್ ಬಗ್ಗೆ. ಈಗ ಸೋರಿನ ಸಂಘ ಹತ್ರ ಹೋಗ್ಬೋದು. ನೆಕ್ಸ್ಟ್ ಜುಂಗ ಅಂಡ್ ಅವನ್ ಫ್ರೆಂಡ್ ಕೂಡ ಮಾತಾಡ್ತಿದ್ರು. ಇವರಿಬ್ರು ಸೆಕ್ಸ್ ಎಜುಕೇಶನ್ ಬಗ್ಗೆ ಪ್ರೆಸೆಂಟೇಶನ್ ಮಾಡ್ತಾರೆ. ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಎಚ್ ಆರ್ ಇದ್ದಳು ಹೋಮ್ ರೂಮ್
ಟೀಚರ್ ನ ಮನೆಗ್ ಬರಕ್ ಹೇಳ್ತಾಳೆ. ನೆಕ್ಸ್ಟ್ ಸೂಯನ್ ಇದ್ದಳು ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಹತ್ರ ಮಾತಾಡ್ತಿದ್ಲು, ಪ್ಲೀಸ್ ಇದೊಂದ್ಸಲ ಬಿಡ್ರಿ ಅಂತ. ಬಟ್ ಆ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಈ ತಿಂಗಳು ನೀವು ದುಡ್ಡು ಕಟ್ಲಿಲ್ಲ ಅಂದ್ರೆ ನಾವು ಅವನನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಹಿಂದೆ ನೋಡಿದ್ರಲ್ಲ ಸೂಯನ್ ಬಡ್ಡೆ ಯಾರೋ ಪೇಷಂಟ್ ಮಲಗಿದ್ದ ಅಂತ, ಅವನಿಗೋಸ್ಕರ ಸೂಯನ್ ಇದ್ದಳು ಈ ತರ ಮಾಡ್ತಿರೋದು. ಇಲ್ಲಿ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ನೀನೊಂದ್ ದೊಡ್ಡ ಕಂಪ್ನಿನಲ್ವಾ ಕೆಲಸ ಮಾಡ್ತಿರೋದು, ಅವ್ರು ನಿನಗೆ ಪರಿಹಾರ ಧನ ಮೆಡಿಕಲ್ ಅಸಿಸ್ಟೆನ್ಸ್ ಅಂತ ಹೇಳಿ ಕೊಡಲ್ವಾ ಏನುವೆ, ನಿಮ್ ಕಂಪ್ನಿಲಿ ಇರ್ಬೋದು, ಅವ್ರ ಒಂಚೂರು ದುಡ್ಡು ಕೊಡ್ತಾರೆ ಕೇಳು ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟ್ ಅದ್ರ ಬಗ್ಗೆನೆ ಸೂಯನ್ ಇದ್ದಾಳೆ ಎಲ್ಲ ವರ್ಕರ್ಸ್ ಕೇಳ್ತಾಳೆ. ಅಂಡ್ ಎಲ್ಲ ವರ್ಕರ್ಸ್ ಹೇಳ್ತಾರೆ, ಅಲ್ಲೊಬ್ಳು ಲೇಡಿ ಇರ್ತಾಳೆ ಅವಳ ಹತ್ರ ಹೋಗು ಅಂತ ಹೇಳ್ತಾರೆ. ಅಂಡ್ ಅದ್ರ ಇನ್ಚಾರ್ಜ್ ಯಾರು ಅಂತ ನೋಡಿದ್ರೆ ಅದು ನಮ್ಮ ಗೈಯಾಳಿ ಸೋರಿನಾ. ಇವಳು ಸೂಯನ್ ನೋಡಿದ ಕೂಡ್ಲೆ ಹೇಳ್ತಾಳೆ, ಈ ಸರಿ ಕಾಫಿ ತಂದಿಲ್ಲ ನನ್ ಮೇಲೆ ಚೆಲ್ಲಕ್ಕೆ. ಬಟ್ ಹುಡುಗಿ ಈಗ್ಲೂ ಕೂಡ ಸಾರಿ ಕೇಳ್ತಾಳೆ. ಅವಳು ಮೆಡಿಕಲ್ ಎಕ್ಸ್ಪೆನ್ಸ್ ಸಪೋರ್ಟ್ ಬಗ್ಗೆ ಕೇಳ್ತಾಳೆ. ಅಂಡ್ ಸೋರಿನಾ ಇದ್ದಾಳು ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ಹೇಳ್ತಾಳೆ, ಇದನ್ನ ಫಿಲ್ ಮಾಡು, ನಾನು HR ಕೊಡ್ತೀನಿ. ಅಂಡ್ ಹುಡುಗಿ ಹಂಗೆ ಮಾಡ್ಬಿಟ್ಟು ಸೋರಿನಾ ಕೊಡ್ತಾಳೆ. ಅಂಡ್ ಇದೆಲ್ಲ ಆಗನ್ನ ಸಂಗ್ ನೋಡ್ತಿದ್ದ ಸೂಯನ್ ಅಲ್ಲಿಂದ ಹೊರಟೋಗ್ತಾಳೆ. ಅಂಡ್ ಸಂಗ್ ಇದ್ದಾನ ಅವಳಿಂದ ಹೋಗ್ಬಿಟ್ಟು ಹಿಡಿದು ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಇದ್ದಳು ಮೆಡಿಕಲ್ ಅಸಿಸ್ಟೆಂಟ್ ಕೇಳಕ್ ಹೋಗಿದ್ದೆ ಅಂತ ಹೇಳಿ ಎಲ್ಲ ಸ್ಟೋರಿ ಹೇಳ್ತಾಳೆ. ಅಂಡ್ ಇದೆಲ್ಲ ಕೇಳ್ಬಿಟ್ಟು ಸಂಗೀತನ ಹೇಳ್ತಾನೆ, ನಿನಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಸಿಗುತ್ತೆ ಪಕ್ಕ, ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಂಗೀತನು ಸೋರಿನ ಚೇಂಬರ್ ನೋಡ್ತಾನೆ. ಅಂಡ್ ಅದ್ರಲ್ಲಿರೋ ಡಸ್ಟ್ಬಿನ್ ನೋಡ್ಬಿಟ್ಟು ಅವನಿಗೆ ಒಂಚೂರು ಖುಷಿ ಅನ್ಸುತ್ತೆ. ಹತ್ರ ಹೋಗ್ಬಿಟ್ಟು ಒಂದು ಪೇಪರ್ ತೆಗೆದು ನೋಡಿದಾಗ ಸೂಯನ್ ಈಗೇನ್ ಫಿಲ್ ಮಾಡುವಾಗಿದ್ದ ಅಪ್ಲಿಕೇಶನ್ ಅದಿತ್ತು. ಸೋರಿನ ಇದ್ದಳು ಈಗ ಯಾಕೆ ಮಾಡಿ ಹೇಟ್ರೆಡ್ ಇಂದ ಈ ರಹಸ್ಯ ತುಂಬಾ ದೊಡ್ಡದಿರ ಮುಂದೆ ರಿವೀಲ್ ಆಗುತ್ತೆ ನೋಡ್ರಿ, ನೀವೇ ಓ ನೋ ಅಂತ ಹೇಳ್ತೀರಾ. ನೆಕ್ಸ್ಟ್ ಅದೇ ಹೋಮ್ ರೂಮ್ ಟೀಚರ್ ಬಂದ್ರೆ ಇವನ್ ಫೈನಲಿ HR ಮನೆಗೆ ಬರ್ತಾನೆ. ಡೋರ್ ಓಪನ್ ಇತ್ತು, ಡೋರ್ ಡೈರೆಕ್ಟ್ ಮನೆಗೆ ನುಗ್ತಾನೆ. ಅಂಡ್ ಇವನ್ ಒಳಗ್ ಬಂದಂಗ್ ನೋಡಿದಾಗ HR ಇದ್ದಳು ಸೋಫಾ ಮೇಲೆ ಮಲಗಿದ್ಲು. ಅಂಡ್ ಈ ಅಲ್ಕ ಏನು ಮಾಡ್ತಾನೆ ಗೊತ್ತಾ, ಅವಳು ಮಲಗಿದ್ದಾಳೆ ಅಂತ ನೋಡಿದೆ ಫುಲ್ ಬೆರಳಾಕಕ್ ಹೋಗ್ತಾನೆ, ಮೇಲ್ ಮಾಡಕ್ ಹೋಗ್ತಾನೆ. ಬಟ್ ರಿಯಾಲಿಟಿ ಅವ್ನ್ ಕಾಣ್ತಿದೆ. HR ಇದ್ದಳು ಇವ್ನ್ ಡೋರ್ ಹತ್ರ ಬಂದಲ್ಲ ಆಗ್ಲೇ ಎದ್ದಿದ್ದಾಳೆ. ನೆಕ್ಸ್ಟ್ HR ಇದ್ದಳು ಡೈರೆಕ್ಟ್ ಪಾಯಿಂಟ್ ಬರ್ತಾಳೆ, ಈ ಫೋನ್ ನ ಅನ್ಲಾಕ್ ಮಾಡು ಅಂತ. ಬ್ರೋ ಒಪ್ಕೊಂಡೆ, HR ಹೇಳಿದ್ರೆ ಅಂತ ಪಂಟ್ರೆ ನಾಯಿ ಆಗೋಗ್ತಾರೆ ಅಂತಂದ್ರೆ ಇಂತ ಸಣ್ಣ ಕೆಲಸ ಮಾಡ್ಕೊಳಲ್ವಾ. ನೆಕ್ಸ್ಟ್ ಡೇ ಸಂಗ್ ಹತ್ರ ಬರಕ್ಕೆ ಸೋರಿನ ಇದ್ದಳು ಕಾಫಿ ಕೊಡ್ತಾಳೆ. ಹಿಂದೆ ಏನೇನಾಗಿತ್ತು ಅದಕ್ಕೆಲ್ಲ ಸಾರಿ ಅಂತಾನೆ ಕೇಳ್ತಾಳೆ. ಬಟ್ ಬ್ರೋ ಗಮನ ಬೇರೆ ಹತ್ರನೇ. ಸೋರಿನ ಸಾರಿ ಕೇಳೋದಕ್ಕೆ ಸಂಗಿದ್ದನ್ನು ಡೋಂಟ್ ವರಿ ಎಲ್ಲ ಆಗ್ತಿರುತ್ತೆ, ನಾವಿಬ್ರು ಕೋ ವರ್ಕರ್ ಅಲ್ವಾ. ಬಟ್ ಇದೇ ಟೈಮ್ ಯೂಸ್ ಮಾಡಿ ಸೋರಿನ ಇದ್ದಳು ಸಂಗ್ ಲ್ಯಾಪ್ಟಾಪ್ ನ ಆಕ್ಸೆಸ್ ಮಾಡಕ್ ನೋಡ್ತಿರ್ತಾಳೆ. ಬಟ್ ಸಂಗ್ ಇದನ್ನು ಕೊಡಲ್ಲ. ಆಗ್ಲೇ ಸೋರಿನ ಇದ್ದಳು ಅಲ್ಲಿಂದ ಸಿಟ್ಟಾಗಿ ಹೋಗ್ತಾಳೆ. ನಿಮ್ಗನ್ಸುತ್ತ ಸಂಗಿದ್ದನ ಇಲ್ಲಿ ಕ್ಷಮಿಸ್ದ ಅಂತ? ನೋ, ಅವಳು ತಂದಿರೋ ಕಾಫಿನ ಡಸ್ಟ್ಬಿನ್ ಗೆ ಎಸಿತಾನ ಅವನು. ನೆಕ್ಸ್ಟ್ HR ಮನೆಯಲ್ಲಿ ಟೀಚರ್ ಇದ್ದಾನೆ, ಆ ಫೋನ್ ನ ಫೈನಲಿ ಅನ್ಲಾಕ್ ಮಾಡ್ತಾನೆ. ಹಿಂದೆ HR ಇದ್ದಳು ಟಚ್ ಮಾಡ್ಬಿಟ್ಟು ಮೋಟಿವೇಟ್ ಮಾಡ್ತಿದ್ಲು, ಬಲೂನ್ ಟಚ್ ಮಾಡಿಸಿ. ಕೊನೆಗೆ ಟೀಚರ್ ಇದ್ದನು ಫೈನಲಿ ಲಾಕ್ ತೆಗೆದ್ಬಿಟ್ಟು HR ಕೊಡಕ್ ಹೋಗ್ತಾನೆ. ಆಗ್ಲೇ ಅವ್ನ್ ಫೋನ್ ನೋಡ್ಬಿಟ್ಟು ಶಾಕ್ ಹೋಗ್ತಾನೆ, ಇದು HR ಫೋನ್ ಅಲ್ಲ, ಇದು ಯಾರ್ದೋ ಬೇರೆ ಫೋನ್. ಆಗ್ಲೇ ಹಿಂದಿಂದ HR ಬಂದ್ಬಿಟ್ಟು ಆ ಫೋನ್ ನ ಕಿತ್ಕೊಳ್ತಾಳೆ. ಆಗ್ಲೇ ಟೀಚರ್ ಇದ್ದಾನೆ ಹೇಳ್ತಾನೆ, ಯಾರ್ದದ್ ಫೋನ್? ಅದು ಉಲ್ಟಾ HR ಇದ್ದಳು ಹೇಳ್ತಾಳೆ, ಮಗುನೇ ನನ್ ರೂಮ್ ಇಂದ ನನ್ ಡ್ರಾಯರ್ ಮಿಸ್ ಆಗಿದೆ, ಯಾರಿಗೆ ಹೇಳ್ದೆ ಕೇಳ್ದೆ ತಗೊಂಡಿದ್ದಾರೆ, ನಾನು ಅದೇ ತರನೇ ಮಾಡ್ತಿದ್ದೀನಿ ಸರಿನಾ? ಟೀಚರಿಗೆ ಬೆವರು ಇಳಿತಿದೆ. ಆಗ್ಲೇ HR ಹೇಳ್ತಾಳೆ, ಬಟ್ ಹೂ ನೋಸ್, ಅವನೇನಾದ್ರೂ ಬಾಯಿ ಮುಚ್ಕೊಂಡಿದ್ರೆ ಅವನಿಗೆ ಒಂಚೂರು ರಿವಾರ್ಡ್ ಸಿಗುತ್ತೆ. ಯಾ, ಐ ವಾಂಟ್ ದಟ್ ರಿವಾರ್ಡ್, ಗಿವ್ ಮಿ ದಟ್ ರಿವಾರ್ಡ್. HR ಇದ್ದಳು ಟೀಚರ್ ರಿವಾರ್ಡ್ ಕೊಡ್ಬೇಕು. ಅಷ್ಟರಲ್ಲಿ ಇಲ್ಲಿ HR ಮಗಳು ಬರ್ತಾಳೆ. ಇವ್ರನ್ನ ಈ ಸ್ಥಿತಿ ನೋಡ್ಬಿಟ್ಟು ಅವಳಿದ್ದಳು ಕೇಳ್ತಾಳೆ, ಇವತ್ತು ಆಲ್ರೆಡಿ ಟೀಚರ್ ನೀವ್ ಯಾಕೆ ಬಂದಿದ್ದೀರಾ ನಮ್ಮ ಮನೆಗೆ? ಅದಕ್ಕೆ ಅವ್ರ ಸ್ಮ್ಯಾಶಬಲ್ HR ಹೇಳ್ತಾಳೆ, ಅದು ನನ್ನ ಸ್ಟಡೀಸ್ ಬಗ್ಗೆ ಕೇಳಕ್ಕೆ ನಾನೇ ಫೋನ್ ಮಾಡಿ ಇವ್ರನ್ನ ಕರ್ಸಿರಿದ್ದು, ಆ ಕಾರಣ ಹೇಳ್ಬಿಟ್ಟು ಆ ಹುಡುಗಿ ಸೈಲೆಂಟ್ ಮಾಡ್ಬಿಟ್ಟು ರೂಮಿಗೆ ಕಳಿಸ್ತಾಳೆ. ನೆಕ್ಸ್ಟ್ ಸೋರಿನಾದಳು ಈಗ್ಲೂ ಕೂಡ ಸಂಗ್ ಲ್ಯಾಪ್ಟಾಪ್ ನೇ ನೋಡ್ತಿದ್ಲು. ಒಂದು ನಿಮಿಷ ಬಿಟ್ಟು ಹೋಗ್ಬಿಡಿ, ನಾನೆಲ್ಲ ಹಾಕ್ಬಿಡ್ತೀನಿ ಅಂತಿದ್ಲು. ಆಗ್ಲೇ ನನಗೆ ಕೆಮ್ಮು ಬರ್ತಿದೆ ಅಂತ ಹೇಳಿ ನಾಟಕ ಮಾಡ್ಬಿಟ್ಟು ಸಂಗ್ ನ ನೀರ್ ತರ ಕಾಚಿ ಕಳಿಸ್ತಾಳೆ. ಅವಳು ಆಚೆ ಹೋಗಿದ್ ಕೂಡಲೇ ಸೋರಿನ ಇದ್ದಾಳೆ ಆ ಲ್ಯಾಪ್ಟಾಪ್ ನ ಆಕ್ಸೆಸ್ ಮಾಡಕ್ ನೋಡ್ತಾಳೆ. ಪೆನ್ ಡ್ರೈವ್ ಹಾಕಿ ಆ ವಿಡಿಯೋ ಹುಡುಕ್ಬಿಟ್ಟು ಕಾಪಿ ಮಾಡಕ್ ಹೋಗ್ತಾಳೆ. ಬಟ್ ಕಾಪಿ ಆಗಲ್ಲ. ಆಗ್ಲೇ ಸೋರಿನ ಇದ್ದಾಳು ತನ್ನ ತಲೆ ಓಡಿಸ್ಬಿಟ್ಟು ತನ್ನ ಫೋನ್ ಇಂದ ಆ ವಿಡಿಯೋ ತೆಗಿಯಕ್ ನೋಡ್ತಾಳೆ. ಬಟ್ ಅದೇ ಟೈಮಿಗೆ ಇಲ್ಲಿಗೆ ಸಂಗ್ ಬರ್ತಾನೆ. ಅಂಡ್ ಇದನ್ನೆಲ್ಲ ನೋಡ್ಬಿಟ್ಟು ಅವ್ನು ಹೇಳ್ತಾನೆ, ಸೋರಿನಾ ನೀನ್ ಏನ್ ಮಾಡ್ತಿದ್ಯಾ? ಅದಕ್ಕೆ ಸೋರಿನ ಇದ್ದಳು ಫುಲ್ ಸ್ವೀಟ್ ಟೋನ್ ಹೇಳ್ತಾಳೆ, ನಾನ್ ನಿನಗೆ ಹೆಲ್ಪ್ ಮಾಡಕ್ ಹಿಂಗ್ ಮಾಡಿರಿದ್ದು, ನೀನ್ ಸಖತ್ ಕೆಲಸ ಮಾಡ್ತೀಯಲ್ವಾ, ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಈ ಫೈಲ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ನಮ್ಮ ಮನೇಲಿ ಎಡಿಟ್ ಮಾಡೋಣ ಅಂತ. ಅಂಡ್ ಇದ್ ಕೇಳ್ಬಿಟ್ಟು ಸಂಗ್ ಇದ್ದಾನೆ ಹ್ಯಾಪಿಯಾಗಿ ಹೇಳ್ತಾನೆ, ಓ ಹಂಗಿದ್ದೀರ ನೀನ್ ಮುಂಚೆನೆ ಹೇಳ್ಬೇಕು ತಾನೆ, ನನ್ ಲ್ಯಾಪ್ಟಾಪ್ ಅಲ್ಲಿ ವೈರಸ್ ಇದೆ, ಅದ್ ಯಾರಿಗೂ ಹಿಂಗ್ ಈಸಿಲಿ ಕಾಪಿ ಮಾಡಕ್ ಕೊಡಲ್ಲ. ನೆಕ್ಸ್ಟ್ ನಾವೆಲ್ಲ ಒಂದು ಬಾರ್ ನೋಡ್ತೀವಿ, ಅದ್ರಲ್ಲಿ ಸೂಯನ್ ಕೆಲಸ ಮಾಡ್ತಿದ್ಲು, ಮೋಸ್ಟ್ ಪ್ರಾಬಬ್ಲಿ ದುಡ್ಡಿಗೋಸ್ಕರ. ಅಂಡ್ ಇಲ್ಲೊಬ್ಬ ಕುಡ್ಕ ಸೂಯನ್ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಅದಕ್ಕೆ ಅವನನ್ನ ತಳ್ಳುತ್ತಾಳೆ. ಅಂಡ್ ಡ್ಯೂಟೀಸ್ ಟ್ರಿಗರ್ಡ್. ಆಗ್ಲೇ ಅಲ್ಲಿಗೆ ಬಾರ್ ಓನರ್ ಬರ್ತಾಳೆ. ಬಂದ ಅಂಕಲ್ ಹೇಳ್ತಾಳೆ, ಇವಳು ಹೊಸ ಹುಡುಗಿ, ಇವಳಿಗೆ ಏನು ಗೊತ್ತಿಲ್ಲ. ಅವನೊಂದ್ ತಣ್ಣಂಗ್ ಮಾಡ್ಬಿಟ್ಟು ಸೂಯನ್ ಕರ್ಕೊಂಡು ಆಚೆಗೆ ಹೋಗ್ಬಿಟ್ಟು ಬೈತಿರ್ತಾಳೆ, ನಿನಗ್ ದುಡ್ಡು ಬೇಕೋ ಬೇಡ ನೋಡಿ, ಇಲ್ಲಿಗೆ ಬರೋ ಕಸ್ಟಮರ್ಸ್ ಎಲ್ಲ ಇದೇ ತರ ಇರ್ತಾರೆ, ನಿನಗ್ ಮಾಡಕ್ಕಾಗಲ್ಲ ಅಂದ್ರೆ ಬಿಟ್ಟು ಹೋಗು, ನಾನೇನ್ ಫೋರ್ಸ್ ಮಾಡ್ತಿಲ್ಲ ನಿನಗೆ. ಬಟ್ ಸೂಯನಿಗೆ ಇಲ್ಲಿ ವಿಧಿ ಇಲ್ಲ, ಅವಳಲ್ಲಿ ಒಪ್ಕೊಳ್ತಾಳೆ. ಟೀ ಪೂರಸ್ ಇನ್ನು ಕೂಡ ಸಂಗಿಲ್ ನೋಡ್ತಿರ್ತಾನೆ, ಇವ್ನು ಎಲ್ಲಾ ಟೈಮಲ್ಲೂ ಅವೈಲೇಬಲ್ ಹೆಂಗಿರ್ತಾನೆ. ಅಂಡ್ ಈ ಹುಡುಗಿಯರಿಬ್ರು ಒಳಗ್ ಹೋಗ್ತಾರೆ. ಹಿಂದೆ ಸಂಗ್ ಕೂಡ ಬರ್ತಾನೆ. ಸಂಗ್ ನೋಡ್ಬಿಟ್ಟು ಸೂಯನ್ ಇದ್ದಾಳೆ ಬಚ್ಚಿಡ್ಕೊಳ್ತಾಳೆ. ಬಟ್ ಸಂಗ್ ಇದ್ದಲ್ಲಿ ಸೂಯನ್ ನೋಡಕ್ ಬಂದಿದ್ದ. ಆಗ್ಲೇ ಓನರ್ ಇದ್ದಾಳೆ. ಸಂಗ್ ಕರ್ಕೊಂಡ್ಬಿಟ್ಟು ಒಂದ್ ಅಮೌಂಟ್ ಹೈ ಇರೋ ಡ್ರಿಂಕ್ಸ್ ಎಲ್ಲ ತೋರಿಸ್ತಿದ್ಲು. ಈ ಡ್ರಿಂಕ್ ಬೇಕಾ, ಇದು ಕಾಸ್ಟ್ಲಿ ಇದೆ. ಆಗ್ಲೇ ಅವಳಿಗೆ ಒಂದು ಕಾಲ್ ಬರುತ್ತೆ, ಏನು ಅಂತ ಆಚೆಗೆ ಹೋಗಿ ನೋಡಿದ್ರೆ ಆ ಚಿರ್ ಕೊಟ್ಟು ಸೂಯನ್ನ ಹೊಡಿತಿದ್ದ. ಅವ್ನು ಇವ್ರ ಮುಂದೆನೆ ಬೈತಿರ್ತಾನೆ, ಹೊಡಿತಿರ್ತಾನೆ. ಅಂಡ್ ಜಬರ್ದಸ್ತಿ ಮಾಡ್ಬಿಟ್ಟು ಅವಳ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ತಾನೆ. ಬಟ್ ಸಂಗ್ ಸೇವ್ಸ್ ದ ಡೇ. ಇವನಿಗೆ ಒದ್ದಿದ್ ಮಾತ್ರ
ಸ್ಯಾಟಿಸ್ಫೈಯಿಂಗ್. ನೆಕ್ಸ್ಟ್ ಸಂಗ್ ಇದನ್ನು ಸೂಯನ್ ಕರ್ಕೊಂಡು ಆಚೆಗೆ ಬರ್ತಾನೆ ಅಂಡ್ ಹಿಂದೆ ಅಂಕಲ್ ಇದನ್ನು ಬಡ್ಕೊಳ್ತಿದ್ದೆ, ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಅದಕ್ಕೆ ಸಂಗೀತನ ಮಾಡ್ಕೊಂಡು ಹೋಗ್ತಾನೆ. ಆಚೆ ಚಳಿ ಇರುತ್ತೆ, ಸಂಗೀತನ ಸೂಯನ್ಗೆ ಕೋಟ್ ಹಾಕ್ತಾನೆ. ಫೈನಲಿ ಹುಡುಗಿ ಯಾಕೆ ಇಷ್ಟು ಡೆಸ್ಪರೇಟ್ ಇದ್ಲು ದುಡ್ಡು ಮಾಡಕ್ಕೆ ಅಂತ ಹೇಳ್ತಾಳೆ. ಅಂಡ್ ಸಂಗಿ ಅದೇ ಮೇಲೆ ಅಳ್ತಿದ್ಲು. ಆಗ್ಲೇ ಸಂಗಿ ಸೋರಿನ ಇದ್ದಾಳೆ ಇವ್ರ ಜೊತೆ ತಪ್ಪು ಮಾಡಿದ್ದು, ಆ ಮೆಡಿಕಲ್ ಅಪ್ಲಿಕೇಶನ್ ಎಸ್ದಿದ್ದು ಎಲ್ಲ ನ್ಯಾಮ್ನಾಗ ಬರುತ್ತೆ. ಅಂಡ್ ಈಸ್ ಗೋನ ಟೇಕ್ ರಿವೆಂಜ್. ಸೋರಿನ ಅಂಡ್ ಜುವಾನ್ ಕೂಡ ಚೌಕಬಾರ ಆಡ್ತಿದ್ರು. ಎಷ್ಟು ಸರಿ ನೋಡಿದ್ರು ಕೂಡ ಇವ್ರಿಬ್ರು ಎಲ್ಲಾದ್ರೂ ಮೂಲೆಯಲ್ಲಿ ಹಚ್ಚಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಸೋರಿನ ಇದ್ದಾಳೆ, ಅವನಿಗೆ ಹೇಳ್ತಾಳೆ ಸಂಗ್ ಲ್ಯಾಪ್ಟಾಪ್ ಆಕ್ಸೆಸ್ ಮಾಡಕ್ ಆಗ್ಲಿಲ್ಲ. ಕಾನ್ ವಿಡಿಯೋ ಮಾಡ್ತಾನೆ. ಇವ್ರಿಬ್ರು ಕೂಡ ಎಲ್ಲ ಆಟ ಮುಗೀತು. ಸೋರಿ ಇದ್ದಾಳೆ ತನ್ನ ನ್ಯೂ ವಾಚ್ ತೋರಿಸ್ತಾಳೆ BF ಗೆ. ಅಂಡ್ BF ಇಲ್ಲಿ ಸರ್ಪ್ರೈಸ್ ಆಗಿ ಕೇಳ್ತಾನೆ, ನಾನ್ ಇದಕ್ಕೆ ದುಡ್ಡು ಕೊಟ್ಟಿರ್ಲಿಲ್ಲ, ಓಯ್ ನೀನ್ ಮತ್ತೆ ಹಂಗ್ ಮಾಡ್ದೆ ಅಲ್ವಾ, ಯಾರಿಗಾದ್ರೂ ಗೊತ್ತಾದ್ರೆ. ಅದಕ್ಕೆ ಸೋರಿನ ಹೇಳ್ತಾಳೆ, ನಾನ್ ಅಷ್ಟು ಈಸಿಯಾಗಿ ತಗ್ಲಾಕೊಳಲ್ಲ. ಸೋರಿನ ತಗ್ಲಾಕೊಳಲ್ಲ, ನ್ಯೂ ವಾಚ್ ಜಲ್ದಿ ರಿವೀಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಈ ವಿಡಿಯೋ HR ಕೂಡ ನೋಡ್ತಿದ್ಲು. ಸೋರಿ ಹೊಸ ಫೋನು ಹಳೆ ಫೋನು ಸಿಂಕ್ ಆಗಿದೆ. ಆಗ್ಲೇ ಈ ಹೇಳಿದ ಮಾತನ್ನ HR ಇದ್ದಾಳೆ ಒಂಚೂರು ಗಮನ ಇಟ್ಟು ಕೇಳ್ತಾಳೆ. ನೆಕ್ಸ್ಟ್ HR ಒಂಚೂರು ಯೋಚನೆ ಮಾಡ್ತಾಳೆ, ಸೋರಿನ ಎಲ್ಲಿಂದ ದುಡ್ಡು ಹೊಡಿತಿದ್ದಾಳೆ. ನೆಕ್ಸ್ಟ್ ಸಂಗಿದ್ದನ ಸೂಯನ್ನ ಮನೆಗ್ ಬಿಟ್ಟು ಅವ್ನ್ ಮನೆಗೆ ಹೋಗಿ ಮಲಗ್ತಾನೆ. ಬಟ್ ಅವನಿಗೆ ಮಲಗಕ್ ಆಗ್ತಿರಲ್ಲ. ಆಗ್ಲೇ ಅಲ್ಲಿಗೆ ಸೂಯನ್ ಬರ್ತಾಳೆ. ಅವ್ನ್ ಕೋಟ್ ಹಾಕಿದ್ನಲ್ಲ ಅದನ್ನ ರಿಟರ್ನ್ ಮಾಡಕ್ಕೆ. ಬಟ್ ಹುಡುಗನ್ ಕೈಯಲ್ಲಿ ಡ್ರಿಂಕ್ಸ್ ಇರೋದ್ ನೋಡ್ಬಿಟ್ಟು ಸೂಯನ್ ಇದ್ದಾಳೆ ಕೇಳ್ತಾಳೆ, ನಾನು ಒಳಗ್ ಬರ್ಬೋದ. ಅಂಡ್ ಸೂಯನ್ ಇಲ್ಲಿ ಒಳಗ್ ಬರ್ತಾಳೆ. ಅಂಡ್ ರೂಮ್ ತುಂಬಾ ಕ್ಲೀನ್ ಇರೋದ್ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡ್ತಾಳೆ. ಅವಳಿದ್ದಲ್ಲಿ ಇಲ್ಲಿ ಕುಡಿದು ಫುಲ್ ಟೈಟ್ ಆಗಿ BF ಬೈತಿದ್ಲು. ಅವನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿದ್ದಾನೆ. ಅವನಿಗೆ ಚೆಕಪ್ ಜಾಸ್ತಿ ದುಡ್ಡು ಬೇಕು. ನಾನು ಎಲ್ಲಿಂದ ತರನ, ನಾನು ಈಗ ದುಡಿತಿರೋದು ಎಲ್ಲೂ ಸಾಲ್ತಿಲ್ಲ. ಮೆಡಿಕಲ್ ಎಕ್ಸ್ಪೆನ್ಸ್ ಕೂಡ ಇನ್ನೂ ಬರ್ಲಿಲ್ಲ. ನೆಕ್ಸ್ಟ್ ಸಂಘ ಹತ್ರ ಬಂದ್ಬಿಟ್ಟು ತೊಡೆ ಮೇಲೆ ಮಲಗ್ತಾಳೆ. ಅಂಡ್ ಅಲ್ಲಿ ನಮಗೆ ಸಂಘ ವಾಯ್ಸ್ ಓವರ್ ಬರುತ್ತೆ. ಆ ದಿನ ನನ್ನ ಬೀಸ್ಟ್ ಎದ್ದೇಳಿಲ್ಲ. ಗ್ರೇಟ್ ಕಂಟ್ರೋಲ್ ಬ್ರೋ. ನೆಕ್ಸ್ಟ್ ಡೇ ಸಂಗಿಲ್ ಯೋಚನೆ ಮಾಡ್ತಿರ್ತಾನೆ, ಸೋರಿನ ಎದ್ದಳು ಸೂಯನ್ ಅಪ್ಲಿಕೇಶನ್ ಯಾಕೆ ಡಸ್ಟ್ಬಿನ್ ಗೆ ಎಸೆದ್ಲು. ಅಷ್ಟರಲ್ಲಿ HR ಕಾಲ್ ಬರುತ್ತೆ. ಸಂಘ ಅಲ್ಲಿಗೆ ಹೋದ. ಅಲ್ಲಿ HR ಇದ್ದಳು ಸೋರಿನ ಕಾಲ್ ವಿಡಿಯೋ ತೋರಿಸ್ತಾಳೆ. ಅಂಡ್ ಸಂಘ ಅದನ್ನ ಕಿತ್ಕೊಳಕ್ ಹೋಗ್ತಾನೆ ಎವಿಡೆನ್ಸ್ ಅಂತ. ಬಟ್ HR ಇದ್ದಳು ಹಿಂದೆ ಕೈ ತೆಗಿತಾಳೆ. ನೆಕ್ಸ್ಟ್ ಸಂಘ ಹೇಳ್ತಾನೆ, ಮಾತಾಡೋದಾದ್ರೆ ಯಾವ್ದನ್ನ ಪ್ರೈವೇಟ್ ಪ್ಲೇಸ್ ಗೆ ಹೋಗೋಣ, ಸ್ವಲ್ಪ ಸೈಲೆನ್ಸ್ ಇರೋ ಜಾಗಕ್ಕೆ. ಸರಿ, ಅದಕ್ಕೆ HR ಕೂಡ ಹೂ ಅಂತ ಹೇಳಿ ಒಪ್ಕೊಳ್ತಾಳೆ. ಅವರಿಬ್ರು ಪ್ರೈವೇಟ್ ಸೈಲೆನ್ಸ್ ಪ್ಲೇಸ್ ಗೆ ಹೋಗ್ತಿರ್ತಾರೆ. ಆಚೆ ಜುಂಗ ಇದ್ದಳು ಸಪೋರ್ಟ್ ಮಾಡ್ತಿದ್ಲು. ಶೀ ಈಸ್ ಲಿಟರಲಿ ಸಾಕುರಾ. ನೆಕ್ಸ್ಟ್ ಒಂದು ಥಿಯೇಟರ್ ಹಾಲಿಗೆ ಬರ್ತಾರೆ. ಅಲ್ಲಿ HR ನಿಂತಿದ್ ಕೂಡ್ಲೆ ಸಂಗಿದ್ದನು ಚೆನ್ನಾಗಿ ಕೊಡ್ತಾನೆ, ನನಗ್ ಮ್ಯಾಟ್ರ್ ಏನ್ ಬೇಡ, ಮೊದ್ಲು ನಾನು ಹಾಲು ಕುಡಿಬೇಕು. ನೆಕ್ಸ್ಟ್ ಜುಂಗ ಅಂಡ್ ಅವ್ರ ಫ್ರೆಂಡ್ ಕೂಡ ನೋಡ್ತೀವಿ ನಾವು. ಅವರಿಬ್ರು ಮಾತಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಸೋರಿನ ಇದ್ದಳು ಒಬ್ಬ ಹುಡುಗನ್ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾರೆ ಅವರು. ಆ ಹುಡುಗ ಇದ್ದನು ಸೋರಿನಾಗ ಒಂದು ಬೊಕೆ ಕೊಡ್ತಾನೆ. ಅದ್ ತಗೊಂಡ್ಬಿಟ್ಟು ಸೋರಿನ ಇದ್ದಳು ಒಂದು ಗಲ್ಲಿಗೆ ಹೋಗಿ ಅದ್ರಲ್ಲಿ ದುಡ್ಡು ತೆಗೆದ್ಬಿಟ್ಟು ಆ ಬೊಕೆನ ಎಸಿತಾಳೆ. ಅಂಡ್ ಇಲ್ಲೇನ್ ನಡೀತಿದ್ವಿ ಇವ್ರಿಗೆ ಏನು ಗೊತ್ತಾಗ್ತಿರಲ್ಲ. ಅಂಡ್ ನೆಕ್ಸ್ಟ್ HR ಕ್ರಿಕೆಟ್ ನಡೀತಿತ್ತು. ಒಂದು ಓವರ್ ಆದ್ಮೇಲೆ HR ಇದ್ದಳು ಸಂಘ ಯಾಕೆ ಕರೆದಿದ್ದು ಅಂತ ಹೇಳ್ತಾಳೆ. ಇದು ಸೋರಿ ಹೊಸ ಫೋನ್ 2 ಸಿಂಕ್ ಇದೆ. ನೆಕ್ಸ್ಟ್ ಸಂಘ ಇದ್ದನ ಆ ವಿಡಿಯೋ ಪೂರಾ ನೋಡ್ತಾನೆ. ಅಂಡ್ ಅವನಿಗೆ ಒಂದು ಐಡಿಯಾ ಬರುತ್ತೆ, ಸೋರಿನ ಹೆಂಗ್ ಡಿಸ್ಟ್ರಾಯ್ ಮಾಡೋದು ಅಂತ. ನೆಕ್ಸ್ಟ್ ಅದೇ ಸೋರಿನ ಹತ್ರ ಬಂದ್ರೆ ಅವಳಿದ್ದಳು ಸಂಘ ಲ್ಯಾಪ್ಟಾಪ್ ನ ಮಂಗ್ ಮಾಡಕ್ ಒಂದು ಆಂಟಿ ವೈರಸ್ ನ ಇಲ್ಲಿ ಫಾರ್ಮ್ ಮಾಡ್ತಿದ್ಲು. ಹಿಂದೆ ಜುಂಗ ಅಂಡ್ ಫ್ರೆಂಡ್ ಇದ್ದಾರೆ ಮಾತಾಡ್ತಿದ್ರು. ಸೋರಿನ ಇದ್ದಳು ಜುವಾನ್ ಚೀಟ್ ಮಾಡ್ತಿದ್ದಾಳೆ. ಬೇರೆ ಹತ್ರ ಎಲ್ಲ ಬೊಕೆ ಇಸ್ಕೊಂತಿದ್ದಾಳ ಅವಳು. ಅಂಡ್ ಸಂಘು ಕೂಡ ಇವ್ರ ಮಾತು ಕೇಳಿಸ್ಕೊಳ್ತಿದ್ದ. ನೆಕ್ಸ್ಟ್ ಅಲ್ಲಿಗೆ ಸೋರಿನ ಬಂದ್ಬಿಟ್ಟು ಸಂಘಿಗೆ ಅದೇ ಆಂಟಿ ವೈರಸ್ ಇರೋ ಪೆನ್ ಡ್ರೈವ್ ಕೊಡ್ತಾಳೆ. ಅದಕ್ಕೆ ಫೈಲ್ ಅಪ್ಡೇಟ್ ಮಾಡಕ್ ಹೇಳ್ತಾಳೆ. ಬಟ್ ಹುಡುಗಿ ಹತ್ರ ಏನೋ ಪ್ಲಾನ್ ಇದೆ. ನೆಕ್ಸ್ಟ್ ಸೋರಿನ ಇದ್ದಳು ಫುಲ್ ಹ್ಯಾಪಿ ಆಗಿದ್ಲು. ಈಗ ಪ್ರೆಸೆಂಟೇಷನ್ ಅಂತ ಬಟನ್ ಒತ್ತಿರೆ ಆ HR ವಿಡಿಯೋ ಬರುತ್ತೆ. ಅಂಡ್ ಯು ಅಂಡ್ HR ವಿಲ್ ಬಿ ಡೂಮ್ಡ್. ಬಟ್ ಸಂಘು ಕೂಡ ಸೋರಿನ ಮೇಲೆ ಡೌಟ್ ಇದೆ. ಸೂಯನ್ ಇದ್ದಳು ಸಂಘಿ ಫೋನ್ ಮಾಡಿ ಹೇಳ್ತಿರ್ತಾಳೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಈಗ್ಲೂ ಕೂಡ ಬಂದಿಲ್ಲ. ಅಂಡ್ ಇದ್ ಕೇಳ್ಬಿಟ್ಟು ಸಂಗಿದ್ದನು ಜಲ್ದಿ HR ಹತ್ರ ಒಡೆ ಬರ್ತಾನೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಇನ್ಚಾರ್ಜ್ ಯಾರು ಇರೋದು ಅಂತ. ಅದಕ್ಕೆ HR ಇದ್ದಳು ತೊದಲ್ತಾ ಹೇಳ್ತಾಳೆ, ಅದು ಸೋರಿನೇ. ಅಂಡ್ ಇದಕ್ಕೆ ಹೇಳ್ಬಿಟ್ಟು ಸಂಘಿಗೆ ಇಲ್ಲಿ ರಿಯಲೈಸ್ ಆಯ್ತು, ಅವನಿದ್ದಾನೆ ಆ ಎಲ್ಲ ಮೆಡಿಕಲ್ ಅಪ್ಲಿಕೇಶನ್ ಕೊಡಕ್ ಹೇಳ್ತಾನೆ. ಬಟ್ HR ಇದ್ದಳು ರೆಫ್ಯೂಸ್ ಮಾಡ್ತಾಳೆ. ಬಟ್ ಸಂಗಿದ್ದಾನೆ ಫುಲ್ ಸಿಟ್ ಆಗಿದ್ದಾನೆ. ಅವ್ನು ಚೋಕ್ ಬಿ ಡ್ಯಾಡಿ ಮಾಡ್ತಾನೆ. ಆ HR ಇಲ್ಲಿ ಎಲ್ಲ ಫೈಲ್ ಕೊಟ್ಲು. ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟೇಷನ್ ಟೈಮ್ ಹತ್ರ ಬಂತು. ಇಬ್ರು ಇಲ್ಲಿ ಪ್ರಿಪೇರ್ ಆಗ್ತಿದ್ರು. ಸೋರಿನ ಸಂಘ ಎಲ್ಲ ಕನೆಕ್ಷನ್ ನೋಡ್ತಿದ್ರು. ಸೋರಿನ ಅಲ್ಲಿ ಫುಲ್ ಕಾನ್ಫಿಡೆನ್ಸ್ ಆಗಿ ಒಳಗೆ ಹೇಳ್ತಿದ್ಲು, ಈಗ ನಿಂದು HR ಬಣ್ಣ ಬಯಲಾಗುತ್ತೆ. ಇಲ್ಲಿ ಸಂಗಿದ್ದನು ಸ್ಪೀಚ್ ಕೊಡ್ತಿದ್ದ. ಸೋರಿನ ಇದ್ದಳು HR ನೇ ನೋಡ್ತಿದ್ಲು. ನೆಕ್ಸ್ಟ್ ಸಂಗಿದ್ದನ ಎಕ್ಸ್ಪ್ಲೇಷನ್ ಎಲ್ಲ ಮಾಡ್ಬಿಟ್ಟು ಪ್ರಾಜೆಕ್ಟ್ ಆನ್ ಮಾಡಕ್ ಹೋಗ್ತಾನೆ. ಬಟ್ ಅವನಿಗೆ ಕೆಂಪ್ ಬಂದ್ಬಿಟ್ಟು ಅಲ್ಲೇ ಬೀಳ್ತಾನ ಅವನು. ಅಂಡ್ ಸಂಗಿಲ್ ಹೇಳ್ತಾನೆ, ಸೋರಿನ ನನಗೆ ಆಗಲ್ಲ ಅನ್ಸುತ್ತೆ, ಮುಂದಿದ್ದ ಎಕ್ಸ್ಪ್ಲೇಷನ್ ನೀನೇ ಕೊಡು. ಬಟ್ ಹುಡುಗಿ ಇದ್ದಳು ಸರ್ಪ್ರೈಸ್ ಆಗ್ಬಿಟ್ಟು ಖುಷಿನೂ ಆಗ್ತಾಳೆ. ನೀವು ನನ್ನ ಕೈಲೇ ಹಾಳಾಗ್ ಹೋಗ್ಬೇಕು ಅಂತ ಇದೆ ಅನ್ಸುತ್ತೆ. ಬಟ್ ಸಂಘ ಮುಖ ನೋಡಿ ಅವ್ನು ಸೀರಿಯಸ್ ಆಗಿದ್ದಾನ. ನೆಕ್ಸ್ಟ್ ಪ್ರಾಜೆಕ್ಟ್ ಆನ್ ಮಾಡ್ತಾಳೆ. ಅದನ್ನ ನೋಡ್ಬಿಟ್ಟು ಎಲ್ಲ ಶಾಕ್. ಬಿಕಾಸ್ ಸ್ಕ್ರೀನ್ ಅಲ್ಲಿ ಗಪ್ ನಡೀತಿದೆ, ಬೇರೆ ಯಾರ್ದಲ್ಲ, ಸೋರಿನಾದೆ ಕಾಂಗ್ ವಿಡಿಯೋ. ಇವನ್ ಅವಳದು ಅವ್ನ ಬಾಯ್ ಫ್ರೆಂಡ್ ಮುಖ ಪೂರ್ತಿ ಬ್ಲರ್ ಇದೆ. ಆದ್ರೂ ಜನ ಕಂಡಿಡ್ತಾರೆ ಇವ್ರು ಸೋರಿನಾನೆ. ಆಗ್ಲೇ ಸೋರಿನಾಗ ಅದ್ ನೋಡ್ಬಿಟ್ಟು ತಲೆ ಕೆಟ್ಬಿಟ್ಟು ಆ ಲ್ಯಾಪ್ಟಾಪ್ ತೆಗೆದು ಹೊಡಿತಾಳೆ. ಸಿಚುವೇಶನ್ ನೋಡ್ಬಿಟ್ಟು HR ಇದ್ದಳು ಎಲ್ಲರನ್ನ
ಆಚೆ ಹೋಗಕ್ಕೆ ಹೇಳ್ತಾಳೆ. ಎಲ್ಲ ಆಚೆಗೆ ಹೋದಾಗ ಸೋರಿನ ಇದ್ದಳು ಸಂಘ ಕಾಲರ್ ಹಿಡ್ಕೊಂಡು ಕಿರಿಸ್ತಾಳೆ. ಹೌ ಡೇರ್ ಯು ಅಂಡ್ HR ಬೈತಾಳೆ, ನೀನ್ ಒಬ್ಬನ ಮೇಲೆ ಗಾಡಿ ಓಡಿಸ್ ಬಂದಿದೀಯ, ನಾನ್ ನಿಮ್ಮಿಬ್ರು ಪೊಲೀಸಿಗೆ ಕೊಡ್ತೀನಿ. ಆಗ್ಲೇ ಸಂಗಿದನು ಮುಖಕ್ಕೊಂದ್ ಸರಿಯಾಗಿ ಕೊಡ್ತಾನೆ. ಸ್ಯಾಟಿಸ್ಫೈಯಿಂಗ್. ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೇಕು ಒಂಚೂರ. ನೆಕ್ಸ್ಟ್ HR ಇದ್ದಳು ಕೂಡ ಅಲ್ಲಿಂದ ಹೋಗ್ತಾಳೆ. ಸೋರಿನ ಇದ್ದಳು ಸಂಗಿನ ಬಿಡಿಸ್ಕೊಂಡ್ಬಿಟ್ಟು ಪೊಲೀಸಿಗೆ ಫೋನ್ ಮಾಡಕ್ ಹೋಗ್ತಾಳೆ. ಬಟ್ ಹಿಂದಿನ ಸಂಘ ಅವಳು ತಲೆ ಹಿಡ್ಕೊಂಡು ಹಿಂದಕ್ಕೆ ಕೇಳ್ದೆ ಹೇಳ್ತಾನೆ, ಪೊಲೀಸಿಗೆ ಕಾಲ್ ಮಾಡು, ಅದಕ್ಕಿಂತ ಮುಂಚೆ ನಿನ್ ಲಿಟಲ್ ಸೀಕ್ರೆಟ್ ಬಗ್ಗೆ ಏನ್ ಮಾಡೋಣ. ನೆಕ್ಸ್ಟ್ ಸೋರಿ ಬಾಯ್ ಫ್ರೆಂಡ್ ಜುವಾನ್ ನೋಡ್ತೀವಿ. ಅವನಿಗೆ ಗೊತ್ತಾಗ್ಬಿಟ್ಟು ಸೋರಿ ಹತ್ರನೇ ಬರ್ತಿರ್ತಾನೆ. ಬಟ್ ಎದುರುಗಡೆ ಅವನಿಗೆ HR ಸಿಗ್ತಾಳೆ. HR ಇದ್ದಳು ಇಲ್ಲಿ ಹೇಳ್ತಾಳೆ, ಸೋರಿ ನಾನು ಅವಳ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ ಅವಳನ್ನ ಮನೆಗೆ ಕಳ್ಸ್ಬಿಟ್ಟೆ ನಾನು. ಅದೇ ಆ ಗೈಯಾಳಿ ಹತ್ರ ಬಂದ್ರೆ ಸಂಘ ಅವಳನ್ನ ವೈರಿನ ಕಟ್ ಹಾಕ್ತಿರ್ತಾನೆ. ನೆಕ್ಸ್ಟ್ ಹೆಡ್ಡಿಯರ್ದು ಓಲಿಗೆ ಬೆಟ್ಟ ಹಾಕ್ತಿರ್ತಾನೆ. ಸೋರಿನ ಇದ್ದಳು ಸಂಘನ ಸರಿಯಾಗಿ ಬೈತಾಳೆ. ಅದಕ್ಕೆ ಸಂಗಿದ್ದನು ಪೂರ್ತಿ ಮೊದ್ಲಿಂದ ಏನೇ ಸಿಟ್ಟಿತ್ತು ಸೋರಿನ ಮೇಲೆ ಎಲ್ಲ ತೆಗ್ದಾಕ್ತಾನೆ. ನಾನೇನು ತಪ್ಪು ಮಾಡ್ಲಿಲ್ಲ ಆದ್ರೂ ಕೂಡ ನೀನೇ ನನ್ ಮೇಲೆ ಎಲ್ಲ ತಪ್ಪು ಹೊರಿಸ್ದೆ, ನನ್ನನ್ನು ಕಾಮುಕ ಅಂತ ಹೇಳಿ ಎಲ್ಲಾರ ಮುಂದೆ ಹೇಳ್ದೆ, ನಂದೇನ್ ತಪ್ಪಿತ್ತು, ಆದ್ರೆ ನನಗೆ ಈಗ ಗೊತ್ತಾಗ್ತಿದೆ ನಾನ್ ಕಾಮುಕನೆ, ಈಗ ನೀನ್ ನನ್ ಕಾಮ ನೋಡು ಅಂತ ಹೇಳಿ ಬೇಕ್ ಔಟ್ ಸ್ಟಾರ್ಟೆಡ್. ಇಲ್ಲಿ ಸೋರಿನ ಇದ್ದಳು ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾಳೆ, ನೀನ್ ನನ್ ಜೊತೆ ಹಿಂಗ್ ಮಾಡ್ಬಿಟ್ಟು ನೀನ್ ಎಲ್ಲಿ ಎಸ್ಕೇಪ್ ಆಗಕ್ಕಾಗಲ್ಲ, ನಾನು ಒಂದಲ್ಲ ಒಂದಿನ ನಿನ್ನನ್ನು ಹಿಡಿತೀನಿ. ಅದಕ್ಕೆ ಸಂಗೀತನು ಕೂಲಾಗಿ ಹೇಳ್ತಾನೆ, ನನ್ನನ್ನು ಹಿಡಿದಾಕಿರೋ ನೀನು ಕೂಡ ತಗ್ಲಾಕ್ ಕೊಡ್ತೀಯ. ಅದಕ್ಕೆ ಸೋರಿನ ಇದ್ದಳು ಹೇಳ್ತಾಳೆ, ಅದೊಂದ್ 6 ವಿಡಿಯೋ ಇಟ್ಕೊಂಡ್ಬಿಟ್ಟು ನನ್ನನ್ನು ತಡಿತೀಯ, ನಂಗೆ ನನ್ ಜನ ನೋಡಿರೋ ಪ್ರಾಬ್ಲಮ್ ಏನಿಲ್ಲ, ನಾನು ಹಾಳಾಗೋದ್ರು ಕೂಡ ನಿಮ್ಮಿಬ್ರು ಬಿಡಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸಂಗೀತ ಇಲ್ಲಿ ಸೋರಿನ ಡಾರ್ಕ್ ಸೀಕ್ರೆಟ್ ನ ರಿವೀಲ್ ಮಾಡ್ತಾನೆ. ಆ ವಿಡಿಯೋನ ನೀನ್ ಕಂಪ್ನಿ ಹಣ ನುಂಗ್ತಿರೋ ಮುಂದೆ ಈ ವಿಡಿಯೋ ಏನೂ ಅಲ್ಲ ಅಂಡ್ ಶೀಸ್ ಎಲ್ಲ ಶಾಪ್. ನೆಕ್ಸ್ಟ್ ಸಂಗೀತನ ಆ ವೈರ್ ನ ತೆಗಿತಾನೆ, ಅವಳನ್ನ ಬಿಡ್ತಾನೆ. ಪೊಲೀಸಿಗೆ ಹೇಳ್ತೀವಿ ಹೋಗಿ ಹೇಳೋ, ಬಟ್ ಇದು ಕೇಳ್ಬಿಟ್ಟು ನಿನ್ ಡಿಸಿಷನ್ ಚೇಂಜ್ ಆಗಿದ್ರೆ ನಂದು ನೆಕ್ಕು ಅಂತಾನೆ. ಏನ್ ಅನ್ಸುತ್ತೆ ಸೋರಿನ ಇದ್ದಳು ಪೊಲೀಸ್ ಹೋಗ್ತಾಳೆ, ಕೈ ಪೊಲೀಸ್ ಹೋಗ್ತಾಳಲ್ವಾ ಅಲ್ವಾ ಪಕ್ಕ ಅಲ್ವಾ. ನೆಕ್ಸ್ಟ್ ಸೋರಿನ ಇದ್ದಳು ಸಂಗೀತ್ ಪ್ರೂಫ್ ಕೇಳ್ತಾಳೆ. ಆ ಸಂಗೀತ ಪ್ರೂಫ್ ತೋರಿಸ್ತಾನೆ. ಕೆಫಿಟೇರಿಯಾದಲ್ಲಿ ಸೋರಿನ ಇದ್ದಳು ಒಬ್ಬನ್ ಮೀಟ್ ಆಗಿದ್ನಲ್ಲ ಅವ್ನ್ ವಿಡಿಯೋ, ಅವ್ನ್ ಇದ್ದನಿಲ್ಲಿ ಫುಲ್ ಕನ್ಫ್ಯೂಷನ್ ಕೊಡ್ತಿರ್ತಾನೆ. ನಾನು ಏನು ತಪ್ಪು ಮಾಡಿಲ್ಲ, ಆ ಹುಡುಗಿ ಇದ್ದಳು ಎಲ್ಲ ಹೇಳ್ತಿದ್ಲು, ನಾನು ಅದೇ ತರ ಮಾಡ್ತಿದ್ದೆ. ಇಲ್ಲ ಅವ್ನು ಹೇಳ್ತಾನೆ, ಸೋರಿನ ಇದ್ದಳು ಯಾರಾದ್ರೂ ಮೆಡಿಕಲ್ ಏಡ್ ಪರಿಹಾರ ಧನ ಕೇಳಕ್ ಬಂದಾಗ ಅವ್ರ ಕೈಲಿ ಅಪ್ಲಿಕೇಶನ್ ಫಿಲ್ ಮಾಡಿಸ್ಕೊಂಡ್ಬಿಟ್ಟು ಆ ಒರಿಜಿನಲ್ ಪೇಪರ್ ನ ಅರ್ದು ಕಸದ ಬುಟ್ಟಿಗೆ ಹಾಕಿ ಅದ್ರ ಜಾಗದಲ್ಲಿ ಅವಳ ನ್ಯೂ ಪೇಪರ್ ಫಿಲ್ ಮಾಡ್ಬಿಟ್ಟು ಅವಳ ಬ್ಯಾಂಕ್ ಅಕೌಂಟ್ ಕೊಡಳು. ಅದ್ರಿಂದ ಅವಳ ಅಕೌಂಟಿಗೆ ದುಡ್ಡು ಹೋಗ್ತಿತ್ತು. ಆ ಮ್ಯಾನೇಜರ್ ಕೂಡ ಏನು ನೋಡದೆ ಅಪ್ರೂವ್ ಮಾಡಿ ಕಳಿಸಾಳು. ಅವಳು ಪೂರ ಪರಿಹಾರದ ಮೆಡಿಕಲ್ ದುಡ್ಡು ಚೆನ್ನಾಗಿ ತಿಂದು ಹಿಂಗ್ ರಿಚ್ ಆಗಿದ್ದಾಳೆ. ಅಂಡ್ ಇದನ್ನ ಕೇಳ್ಬಿಟ್ಟು ಸೋರಿನ ಇದ್ದಳು ಹೇಳ್ತೀನಿ, ನಾನು ಸ್ವಲ್ಪನೇ ತಗೊಂಡಿರಿದ್ದು. ಅಂಡ್ ಇಲ್ಲಿ ಸಂಗೀತನ ಹೇಳ್ತಾನೆ, ಒಪ್ಕೊಳ್ತಿಯಲ್ಲ ಅಷ್ಟ್ ಸಾಕ್ ನನಗೆ. ಅಂಡ್ ಇದನ್ನೆಲ್ಲ ಸಂಗೀತನ ರೆಕಾರ್ಡ್ ಕೂಡ ಮಾಡ್ತಿದ್ದ. ಈಗಲೂ ಪೊಲೀಸಿಗೆ ಹತ್ರ ಹೋಗಂಗಿದ್ರೆ ಹೋಗು, ನಾನು ನಿನ್ನೆ ತಡೆಯಲ್ಲ. ಇವಳು ನಾಗಿ ಲಿಟ್ರಲಿ ಪರಿಹಾರದ ದುಡ್ಡು ತಿಂದು ಹಿಂಗ್ ಆಗಿದ್ದಾಳೆ. ರಿಯಲ್ ಲೈಫ್ ಅಲ್ಲೂ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಅವಳಿಗೆ ರಿಯಾಲಿಟಿ ಹಿಟ್ ಹೊಡಿತು. ಅವಳು ಸಂಗಿಗೆ ಬೀಜ ಕೊಟ್ಲು. ಸಂಗಿಲಿ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಬೈತಿದ್ದ. ಅಂಡ್ ದೆನ್ ದೇ ಡೂ ಇಟ್. ನೆಕ್ಸ್ಟ್ ಸಂಗಿದ್ದನ್ನ ಚೆನ್ನಾಗಿ ಕೆಚ್ಚಿ ಸೋರಿನ ಅದೇ ಪರಿಸ್ಥಿತಿಲಿ ಬಿಟ್ಟು ಹೊರಟೋಗ್ತಾನೆ. ಅಂಡ್ ಆಚೆ ಬಂದ್ಬಿಟ್ಟು HR ಗೆ ಥ್ಯಾಂಕ್ಸ್ ಹೇಳ್ತಾನೆ. ಅಂಡ್ ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಈಗ ಸೋರಿನ ಆಚೆ ಹೋದ್ಲು ಅಂತ ಹೇಳಿ ನೀನೇನ್ ಖುಷಿ ಆಗಕ್ ಹೋಗ್ಬೇಡ, ನಿನ್ ವಿಡಿಯೋ ಇನ್ನೂ ನನ್ನ ಹತ್ರ ಇದೆ. ನೆಕ್ಸ್ಟ್ HR ಇದ್ದಾಳೆ, ಅಲ್ಲಿ ಸ್ಮೈಲ್ ಮಾಡ್ತಾ ಹೇಳ್ತಾಳೆ, ಮಗ ಎಲ್ಲಿವರೆಗೂ ಆಡ್ತೀಯ ಆಡು, ಟೈಮ್ ಎಲ್ಲಾರ ಕಡೆಗೂ ಒಂದೇ ತರ ಇರಲ್ಲ. ಅಂಡ್ ನಾವ್ ನೋಡ್ತೀವಿ HR ಕೈಲಿ ಈಗ ಸಂಗಣ್ಣ ಸೋರಿನ ಏನ್ ಮಾಡಿರೋ ಅದ್ರ ವಿಡಿಯೋ ಇದೆ. ಫೋನ್ ಅದೇ ರೂಮ್ ಅಲ್ಲಿ ಇಟ್ಟು ಬಂದಿದ್ಲು ಅವಳು. ಇಲ್ಲಿ ಒಬ್ರು ಇನ್ನೊಬ್ರು ದುಶ್ಮನ್ನೆ, ಎಲ್ರ ಕುತ್ಕೆ ಬೇರೆ ಹತ್ರ ಇದೆ. ವಾಟ್ ಅ ಪ್ಲಾಟ್ ಟ್ವಿಸ್ಟ್ ಬ್ರೋ. ಅಂಡ್ ನೆಕ್ಸ್ಟ್ ಮುಂದಿನ ಸ್ಟೋರಿ ಮಾತ್ರ ಸಖತ್ ಕ್ರೇಜಿ ಇದೆ. ಸಂಗೀತನು ಸೋರಿನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ತಾನೆ. ಸೋರಿನ ಬಾಯ್ ಫ್ರೆಂಡ್ ಏನಿದ್ದಾನೆ ಜುವಾನ್, ಅವನು ಕೂಡ ಸೋರಿನ ಬಿಟ್ಟು ಹೋಗ್ತಾನೆ. ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಕೂಡ ಈ ಆಟಕ್ಕೆ ಬರ್ತಾಳೆ. ಅಂಡ್ ಮುಂದೆ ಹೋಗ್ಬಿಟ್ಟು HR ಇದ್ದಾಳೆ, ದೊಡ್ಡ ತಪ್ಪು ಮಾಡ್ತಾಳ ಒಂದ. ಜೊತೆ ಸಂಗೀತನ ರಿವೆಂಜ್ ತಗೊಳ್ಳೋದನ್ನ ಬಾಕಿ ಇದೆ. ಸುಯೋನು ಜುಂಗಾ ವೈಸ್ ಪ್ರೆಸಿಡೆಂಟ್ ಇವರೆಲ್ಲಾ ಕೂಡ ಸಂಗಿಂದೆ ಬೀಳ್ತಾರೆ. ಸೋರಿನ ಇದ್ದಳು ಲಿಟ್ರಲಿ ಸಂಗ್ ಸ್ಲೇವ್ ಆಗಿ ಹೋಗ್ತಾಳೆ. ಮುಂದೆ ಹೋಗ್ತಾ ಒಂಚೂರು ಚೆನ್ನಾಗಿದೆ, ಬಟ್ ಒಂದು ಟ್ವಿಸ್ಟ್ ಬರುತ್ತೆ ಮಾತ್ರ. ಅಲ್ಲಿಂದ ಸಂಗ್ ಲೈಫ್ ಇನ್ನು ಡಾರ್ಕ್ ಆಗಿ ಹೋಗುತ್ತೆ. ಬಟ್ ಇವೆಲ್ಲ ನೋಡೋಣ, ಎಲ್ಲಿ ನೋಡೋಣ. ಪಾರ್ಟ್ 3 ಬೇಕಂದ್ರೆ 100 ಲೈಕ್ 30 ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ಪಾರ್ಟ್ 3 ಬರಲ್ಲ ಈ ಮಾನ್ವಾದು. ಪಾರ್ಟ್ 1 ರೆಸ್ಪಾನ್ಸ್ ಚೆನ್ನಾಗಿತ್ತು, ಅದನ್ನ ನೋಡ್ಬಿಟ್ಟೆ ನಾನು ಪಾರ್ಟ್ 2 ಮಾಡಿದ್ದು. ಪಾರ್ಟ್ 1 ಅಲ್ಲಿ ನಾನು ವ್ಯೂಸ್ ನೋಡಿದ್ದೀನಿ, ಚೆನ್ನಾಗಿ ನೋಡಿದ್ದೀರಾ, ನೀವು ಎಂಜಾಯ್ ಮಾಡಿದ್ದೀರಾ. ಸೊ ನಾನು ಇಲ್ಲಿ ಮೆಜಾರಿಟಿ ಲೆವೆಲ್ ಗೆ ಈ ಟಾರ್ಗೆಟ್ ಇಟ್ಟಿರೋದು. 100 ಲೈಕ್ ನಿಮಗೆ ಏನಲ್ಲ, ಅದಕ್ಕೆ 200 ವ್ಯೂಸ್ ಬಂದಿದೆ ಅಂದ್ರೆ 100 ಲೈಕ್ ಯಾವ ಲೆಕ್ಕ. ಪ್ಲೀಸ್ ಕಂಪ್ಲೀಟ್ ಮಾಡಿರ ಪಾರ್ಟ್ 3. ಇಲ್ಲ ಅಂದ್ರೆ ಅದೇ JJK ಲುಕ್ಕಿಸಮ್ ಆನಿಮೆ ರಿವ್ಯೂ ಆನಿಮೆ ನ್ಯೂಸ್ ಅಷ್ಟೇ. ಸೊ ಇದೇ ತರ ವಿಡಿಯೋ ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಾರಿ ಬೈ ಬೈ.